ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಂಜಿತ್ ಪಾಂಡೆ SP. ಸುಮ್ಮನೆ ತಿಳ್ಕೊಳ್ಳೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರಿಗೂ. ಇವತ್ತಿನ ಕಂಟೆಂಟ್ ಏನಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ಬೋದು. ಸೊ ಹೌದು, ನಾಳೆ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆ ಇದೆ. ಸೊ ತೇರಾಗುತ್ತೆ, ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯುತ್ತೆ. ಸಾವಿರಾರು ಜನ ಅವ್ರವ್ರ ಊರಿಂದ ಬೇಡ್ಕೊಂಡು ಸೊ ದಾವಣಗೆರೆಯಿಂದ ಬೇರೆ ಬೇರೆ ಕಡೆಯಿಂದ ಹೋಗ್ತಾರೆ 2 ದಿನ 3 ದಿನ ಮುಂಚೆ. ಸೊ ನನ್ನ ಫ್ರೆಂಡ್ ನೀರು ಕೂಡ 3 ದಿನ ಮುಂಚೆ ಬಿಟ್ಟಾನೆ ದಾವಣಗೆರೆಯಿಂದ. ಸೊ ಅವ್ನು ಆಲ್ರೆಡಿ ಇವತ್ತು ಬೆಳಗ್ಗೆ ರೀಚ್ ಆಗಿ ಮತ್ತೆ ಇವತ್ತು ಮನೆಗೆ ಹೋಗಿ ಮತ್ತೆ ನಾಳೆ ತೇರಿಗೆ ಬರ್ತಾವನಂತೆ. ಸೊ ನಾನು ನಮ್ಮೂರಿಂದ ವರ್ಷ ಪಾದಯಾತ್ರೆ ಹೋಗ್ತೀನಿ. ಸೊ ಈ ವರ್ಷನೂ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಹೈಸ್ಕೂಲಿಂದ ಹೋಗ್ತಾ ಇದ್ದೀನಿ. ಈ ವರ್ಷ ನಾನು ಒಬ್ಬನೇ ಅಲ್ಲ. ಈಗ ಮಾದೇಶಣ್ಣ ಕೂಡ ಹೇಳಿದ್ರು, ಮಾದೇಶಣ್ಣ ಅವ್ರ ಫ್ರೆಂಡ್ ಬರ್ತೀನಿ ಅಂತ ಹೇಳವ್ರೆ. ಸೊ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಟೈಮು 10:48 ಆಗೈತೆ. ಕಾದು ಸಾಕಾಯ್ತು. ಫೋನ್ ಮಾಡ್ರೆ ಫೋನು ಪಿಕ್ ಮಾಡ್ತಿಲ್ಲ. ಒಂದು ಅರ್ಧ ಗಂಟೆ ಇಲ್ಲ ಒಂದು 10 ನಿಮಿಷ ಕಾಯ್ತೀನಿ. ಬರಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ. ಸೊ ಯಾರು ಬರಲಿಲ್ಲ ಅಂದರೆ ಒಬ್ಬನೇ ಹೋಗ್ತೀನಿ. ಆಲ್ಮೋಸ್ಟ್ ಇವಾಗ ಒಬ್ಬನೇ ಹೋಗೋದು ಕಲ್ತ್ಬಿಟ್ಟಿನಿ. ನಮ್ಮೂರಲ್ಲಿ ಇನ್ನೊಂದು ಜಾತ್ರೆ ಆಗುತ್ತೆ ಹರಪನಹಳ್ಳಿಲಿ, ಈರಣ್ಣನ ಜಾತ್ರೆ ಅಂತ. ಗೊತ್ತಿರ್ಬೋದು ನಿಮಗೆ, ಗೊತ್ತಿದ್ದವ್ರು ಕಮೆಂಟ್ ಹಾಕಿ ಯಾರಾದರೂ ಹರಪನಹಳ್ಳಿಯಿಂದ ನೋಡ್ತಿದ್ರೆ. ಒಂದು ದಿನ ಮುಂಚೆ ಅದಕ್ಕೆ ಅಗ್ನಿ ಹಾರಿಸ್ತಾರೆ. ರೀಸೆಂಟಾಗಿ ಒಬ್ಬೊಬ್ಬನೇ ಹೋಗ್ತಿದ್ದೀನಿ. ಒಬ್ಬನೇ ಹೋಗಿ ಅಗ್ನಿ ಹಾರಿ ಬರ್ತೀನಿ. ಒಬ್ಬನೇ ಜಾತ್ರೆಗೆ ಹೋಗ್ತೀನಿ. ಫ್ರೆಂಡ್ಸು ಅವರು ಇವರು ಯಾಕೋ ಈಗ ಯಾರ ಜೊತೆ ಮಿಂಗಲ್ ಆಗಕ್ಕೆ ಇಷ್ಟ ಆಗ್ತಿಲ್ಲ. ನಾವು ಒಬ್ಬನೇ ಇರೋದು ನನಗೆ ಇಷ್ಟ ಆಗ್ತಿದೆ. ಆಲ್ಮೋಸ್ಟ್ ನಾನಂತ ಅಲ್ಲ, ಎಲ್ರು ಲೈಫಲ್ಲೂ ಒಂದು ಏಜ್ ಅಂತ ಬರುತ್ತಲ್ಲ, 20ಇಂದ 21 ಕ್ರಾಸ್ ಮಾಡಿದ್ರೇನೆ ಸಾಕು, ನಿಮ್ಗೆ ಯಾರ ಜೊತೆನೂ ಸೇರ್ಬೇಕು ಅನ್ಸಲ್ಲ. ಸರಿ ಬಿಡು, ಒಬ್ಬೊಬ್ಬನೇ ಇರ್ಬೇಕು ಅನ್ಸುತ್ತೆ. ಆಯ್ತು ಬಿಡು, ನನ್ಗನ್ಸ್ತೈತೆ, ನಿಮ್ಗೂ ಹಂಗೆ ಅನ್ಸಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಸರಿ ಬನ್ನಿ, ಯಾಕೆ ಈತ ಫಿಲಾಸಫಿ ಮಾತಾಡೋದೆ. ದೇವ್ರ ದರ್ಶನಕ್ಕೆ ಹೋಗ್ತಿದೀವಿ. ಫಸ್ಟ್ ಮನೇಲಿ ಪೂಜೆ ಮಾಡ್ಬಿಟ್ಟು ಕ್ಯಾಲ್ವಿನ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಅವ್ನು ಇಲ್ಲಿಂದ ಅಲ್ಲಿ ಹೋಗೋದ್ರ ಒಳಗಡೆ ಮಲ್ಕೊಂಡೇ ಬಿಡ್ತಾನೆ. ನೋಡ್ತೀನಿ ಇನ್ನೊಂದು 10 ನಿಮಿಷ ಪೂಜೆ ಮಾಡಿದ್ರ ಒಳಗಡೆ ಅವರು ಕಾಲ್ ಪಿಕ್ ಮಾಡಲಿಲ್ಲ ಇಲ್ಲ ಬರಲಿಲ್ಲ ಅಂದರೆ ಸೊ ಅವ್ರನ್ನ ಬೇಡಿ ನಾನು ನಿಮ್ಮ ಜೊತೆ ಮಾತಾಡ್ಕೊಂತ ನಾನು ಕೊಟ್ಟೂರ್ನ ಮುಡ್ತೀನಿ ಪಾದಯಾತ್ರೆ. ಜೈ ಕೊಟ್ಟೂರೇಶ್ವರ. ಸೊ ನಮ್ಮ ಸ್ಕ್ಯಾಲ್ಪಿ ಏನು ಮಾಡ್ತಾವನೇ ಗೊತ್ತಿಲ್ಲ, ನೋಡೋಣ. ಟೈಮ್ ಆಯಿತು. ಸ್ಕ್ಯಾಲ್ಪಿ, ಎಲ್ಲ ಕನ್ನಡ ಜನತೆಗೆ ಈ ಸ್ಕ್ಯಾಲ್ಪಿ ಮಾಡುವ ನಮಸ್ಕಾರಗಳು. ಸುಮ್ಮನೆ ತಿಳ್ಕೊಳ್ಳೋ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಮುಂದೆ ಮಮ್ಮ ಸ್ಕ್ಯಾಲ್ಪಿ ಬರ್ತೀಯಾ ನೀನು? ಪದಯಾತ್ರೆ ಬರ್ತೀಯಾ? ಬರ್ತೀಯಲ್ಲ? ನಿಂದಾಗೊಂಬೆ ಪಾದಯಾತ್ರೆ ಬರ್ತೀಯಲ್ಲಪ್ಪ ನನ್ನ ಜೊತೆಗೆ? ಬಂದರೆ ಇದನ್ನು ಕೊಡ್ತೀನಿ. ಲೇ ರಂಜಿಗ, ಬಂಗಾರು ಚೈನ್ಗೂ ಕಣ್ಣಾಕಿ ಕೆಡಿಸ್ತೆ ನೀನು ಆದೇಶನ ಸೇರ್ಕೊಂಡು. ಈಗ ಇದು ಯಾವ್ದೋ ಮಂಕಿ ನಕೊಂಡು ಡಾಂಕಿ ತರ ತಿರುಗ್ತಿದೀನಿ. ಇದನ್ನು ಕಸ್ಕೊಂಡ್ರಿ ಹೆಂಗಲ್ಲೇ? ಇವಾಗ ನಾನು ಹೊರಗೆ ಕರ್ಕೊಂಡು ಹೋಗ್ಬೇಕು. ನೀನು ಪಾದಯಾತ್ರೆ ಬಂದ್ಬಿಡು ನನ್ನ ಜೊತೆಗೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಬರ್ತೀಯಾ? ಕೊಟ್ಟೂರಿಗೆ ಹೋಗೋಣ ಬಾ. ಮನೇಲಿ ಪೂಜೆ ಮಾಡಿದ್ದಾಯಿತು. ಯಾವುದೇ ಗುಡಿಗೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಿ ಹೋಗ್ಬೇಕಂತ ನಮ್ಮಮ್ಮ ಹೇಳ್ತೈತೆ. ಆದರ್ಶಣ್ಣ ಯಾಕೆ ಬರೋಂಗೆ ಕಾಣಲಿಲ್ಲ. ಸೊ ಇನ್ನೊಂದು ಸಲ ಕಾಲ್ ಮಾಡಿ ನೋಡ್ತೀನಿ ನಾನು. ಅಲ್ಲೋಣ, ಎಲ್ಲಿದ್ದೀರ? ಕಾಲ್ ಪಿಕ್ ಮಾಡೋಂಗಿಲ್ಲ, ಏನಿಲ್ಲ. ನಾಳೆ ರೆಡಿಯಾಗಿ ಎಷ್ಟೊತ್ತಾದ? ನಾನು 8 ಗಂಟೆಯಿಂದ ಕಾಯಾಗತ್ತೀನಿ. ಬಂದೆ ಒಂದು 5 ನಿಮಿಷ ಅಣ್ಣ. 11 ಗಂಟೆ ಆಯ್ತಣ್ಣ. ಎಲ್ಲದಿರ ಇವಾಗ? ಆರವು ಅವ್ರಲ್ದೆಲ್ಲ ವಾಯ್ಸ್ ಕೇಳ್ತೈತಿ. ಎಲ್ಲಿ ಮನ್ಯಾಗಿದ್ದೀರಣ್ಣ ನೀವಿನ? ಬರ್ತೀನಿ. ನೀನು ಹೊರಡ, ನೀನು ಮುಂದ್ ಹೊರಡ, ನಾನು ಹಿಂದಿನ ಬರ್ತೀನಿ. ಹೆಂಗ್ ಬರ್ತೀರ ಏನಪ್ಪ? ಮುಂದ್ ಹೊರಡ, ನಾನು ಬರ್ತೀನಿ. ಸರಿ ಇವ್ರು ಮಾತಾಡೋದು ನೋಡ್ರೆ ನನಗೆ ಇವ್ರೇನು ಮನೇನ ಬಿಟ್ಟಿಲ್ಲ. ಇವ್ರು ಬರೋದ ಒಳಗಡೆ ನಾನು ಅಲ್ಲೇ ಅರ್ಧ ಊರು ಹೋಗಿರ್ತೀನಿ. ಒಬ್ಬನೇ ಹೋಗ್ತೀನಿ. ನಮ್ಮ ಸುಮ್ಮನೆ ತಿಳ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಸೇರುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಕಮೆಂಟ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಅವರು ಯಾಕೋ ಬರಂಗೆ ಅನಿಸ್ಲಿಲ್ಲ. ಸೊ ನಾನು ಇವಾಗ ಇಲ್ಲಿಂದ ಹೊರಡ್ತೀನಿ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆಲ್ರೆಡಿ ಸ್ಕ್ಯಾಲ್ಪರ್ ಹೊರಗದ. ಸ್ಕ್ಯಾಲ್ಪಿ ಹೋಗೋಣ? ಬರ್ತೀಯಾ? ಹಾಂ ಹೋಗೋಣ ಸ್ಕ್ಯಾಲ್ಪಿ, ಹೋಗೋಣವ. ನೀನು ಬರ್ತೀಯಾ? ಪದಯಾತ್ರೆ ಬರ್ತೀನಿ ನೀನು? ಕುಚ್ಚು ನೀನು ಬೇಡ ನೋಡಿ, ಅವನು ಬರ್ತೀನಿ ಅಂತಾನೆ. ಬಾ ಇಸ್ಕೊಳ್ತೀನಿ. ಹಾಂ ಒಬ್ಬನ ಹೋಗ್ತೀನಿ. ಬ್ಯಾಗ್ ತಗೊಂಡು ಕೆಲ್ವಿ ಮಾದೇಶಣ್ಣ ಬರ್ತೀನಿ ಅಂದಲ್ಲಿ ಇನ್ನು ಮನಿನ ಬಿಟ್ಟಿಲ್ಲ ಅಣ್ಣ. ಮಾದೇಶಣ್ಣ ಬರ್ತಾನ ಬರೋಲ್ಲ? ಪ್ಲೇ ರಂಜಿಗ, ಕೊತ್ತೂರಿಗೆ ಹೋಗತ್ತೀಯ? ಕೊತ್ತೂರೇಶ್ವರ ನೆನ್ಸ್ಕೊಂಡು ಹೋಗು. ಅದ್ಯಾಕೆ ಸೆಕೆಂಡಿಗೆ 100 ಸಲ
ಮಾದೇಶ 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 ಅಂತ ಚಲುವಿನ ಚಿತ್ರ ಮಾದೇಶ ಆಗಿದೆಯಲ್ಲಿ. ಹೇಳು, ನೋಡ್ಕೊಂಡು ಹೋಗ್ತಿರು, ಬರ್ತೀನಿ ಅಂದ. ನೋಡೋಣ. ಸ್ಕ್ಯಾಲ್ಪಿ ನೀನು ಬೇಡ, ನಾನು ಕರ್ಕೊಂಡು ಒಬ್ಬನೇ ಹೋಗ್ತೀನಿ. ನಮ್ಮ ಸ್ಕ್ಯಾಲ್ಪಿನೂ ಬರ್ತಾನಂತೆ ನನ್ನ ಜೊತೆಗೆ ಪಾದಯಾತ್ರೆ, ಅಲ್ಲಿ ಹೋಗೋಣ. ಸೊ ಇವನು ಸ್ಕ್ಯಾಲ್ಪಿ, ಆಕಿ ಕರ್ಪಿ. ಮಾದೇಶಣ್ಣ ಬರಲಿಲ್ಲ, ಅದಕ್ಕೆ ಸ್ಕ್ಯಾಲ್ಪರ್ನ ಕರ್ಕೊಂಡು ಹೊಂಟೆ ನಾನು. ಅವನೇ ಫಸ್ಟ್ ಅನಿಸುತ್ತೆ ಕೊಟ್ಟೂರು ಪಾದಯಾತ್ರೆಗೆ ಬರ್ತಿರೋ. 11:09 ಆಗೈತೆ, ರೋಡಿಗೆ ಹೋಗತ್ಲೆ 11:10 ಆಗಿಬಿಡುತ್ತೆ. 11 ಗಂಟೆಗೆ ಬಿಡ್ತಿದ್ದೀನಿ. 8 ಗಂಟೆಗಿಂತ ಕಾಯ್ದು. ಸ್ಕ್ಯಾಲ್ಪರ್ ಜೊತೆ ರಂಜಿತ್ ಹೋಗ್ತಾ ಇದ್ದಾನೆ ಕೊಟ್ಟೂರು ಪಾದಯಾತ್ರೆ. ನಮ್ಮ ಅಮ್ಮನೂ ಬರ್ತೈತೆ ನೋಡ್ರಿ. ಮಾದೇಶಣ್ಣ ಕಾದು ಸಾಕಾಯ್ತು ನೋಡ್ರಿ. 11:10 ಆಗೈತೆ. ನಾನಿವಾಗ 11:10 ಆಗೈತೆ ಮನೆ ಬಿಟ್ಟು. ರೋಡೇ ಖಾಲಿ ಐತೆ. ಕೊಟ್ಟೂರು ಪಾದಯಾತ್ರೆ ಹೋಗೋ ರೋಡ್ ಫುಲ್ಲು ತುಂಬಿರ್ತಿತ್ತು, ಆದರೆ ಇವಾಗ ಖಾಲಿ ಐತೆ. ಸೊ ಗೈಸ್, ಫಸ್ಟ್ ಟೈಮ್ ಕೊಟ್ಟೂರು ಪಾದಯಾತ್ರೆಗೆ ನೋಡಿ ಯಾರು ಬರ್ತಿದ್ದಾರೆ. ನಾನು ನಮ್ಮ ಸ್ಕ್ಯಾಲ್ಪರು ಕೊಟ್ಟೂರು ಪಾದಯಾತ್ರೆಗೆ ಹೋಗ್ತಿದ್ದೀವಿ. ಸೊ ಯಾರೂ ಹೋಗಿರಲ್ಲ ಅಂತ ಅನ್ಬೋದಿತ್ತು, ಬಟ್ ಆಗಲ್ಲ. ಅವ್ನು ಬರೋಲ್ಲ. ಅವ್ನು ಇಲ್ಲಿಂದ ನಾನು ಕಳಿಸ್ಕೊಟ್ಟು ಅವನು ವಾಕಿಂಗ್ ಬಂದಾನೆ ಅಷ್ಟೇ. ಇಲ್ಲಿಂದ ಅವನು ನಮ್ಮಮ್ಮ ನಮ್ಮ ತಂಗಿ ಜೊತೆ ಹೋಗ್ತಾನೆ, ನಾನು ಇಲ್ಲಿಂದ ಹಂಗೆ ಹೋಗ್ತೀನಿ. ಸ್ಕ್ಯಾಲ್ಪರ್ನ ಕರ್ಕೊಂಡು ಹೋಗ್ಲಾ? ಅಲ್ಲಲ್ಲಿ ಮಕ್ಕಂತಾನ ನೋಡ್ಕೊಂಡು ಬಾ ಸ್ಕ್ಯಾಲ್ಪಿ ಈ ಕರ್ನಾಟಕ ಹಿಡ್ಕೊಂಡು. ಸೊ ಗೈಸ್, ನಾನು ಇಲ್ಲಿಂದ ನಾನು ಹೋಗ್ತೀನಿ. ಸ್ಕ್ಯಾಲ್ಪಿ ಬಾಯ್. ಕರ್ಪಿ ಬಾಯ್. ಬರ್ತೇನಮ್ಮ. ಸೊ ಗೈಸ್ ನೋಡಿ, ರೋಡ್ ಎಲ್ಲ ಖಾಲಿ ಐತೆ. ಇಷ್ಟೊತ್ತಿಗೆ ಅಲ್ಲಿ ಮುಂದೆ ಹೋಗಿರ್ಬೇಕಿತ್ತು. ನಾನು 10 ಗಂಟೆ 9 ಗಂಟೆಗೆ ಬಿಡಬೇಕಿತ್ತು. ಸೊ ನಾನು ಇವಾಗ ಎದುರುಗಡೆ ಇರೋದು ಶಿವಕೃಪಾ ಹಾಸ್ಪಿಟಲ್, ನಮ್ಮ ಮನೆ ಇರೋದಿಲ್ಲ. ಬಾಯ್ ಸ್ಕ್ಯಾಲ್ಪಿ. ನೋಡಿ ಹೆಂಗೆ ಬರ್ತಾನೆ ಸ್ಕ್ಯಾಲ್ಪಿ. ಕರ್ಪಿ ಬಂದ ಸ್ಕ್ಯಾಲ್ಪಿ. ಬರ್ತೀಯಾ ಸ್ಕ್ಯಾಲ್ಪಿ? ಮಾದೇಶಣ್ಣ ಬರ್ತೀನಿ ಅಂದ, ನಾನು ಇನ್ನೂ ಇಲ್ಲೇ ನಿಂತೆ. ಬರಲ್ಲ ಮಾದೇಶಣ್ಣ, ಬರಲ್ಲ. ಇದೆಲ್ಲ ಖಾಲಿ ಆಗೈತೆ. ಈ ಥರ ಟೆಂಟ್ ಗಿಂಟೆಲ್ಲ ಹಾಕಿ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ. ನಾನು ಹೋಗೋ ಟೈಮಲ್ಲಿ ನೋಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋರೆ. ಯಾವುದೋ ಒಂದು ಅಕ್ಕ ಕೂತ್ಕೊಂಡಾರೆ ಇಲ್ಲೇ. ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಮಾತಾಡಬಲ್ಲೆ ಅಷ್ಟೇ, ಅದಾದಮೇಲೆ ಕತ್ಲಾಗಿರುತ್ತೆ. ಸೊ ಮಾತಾಡೋಕ್ಕಾಗಲ್ಲ, ಫ್ಲ್ಯಾಶ್ ಇಲ್ಲ. ಸೊ ಗೈಸ್, ಮಾದೇಶಣ್ಣ ಬರ್ತೀನಿ ಅಂತಂದೇಳಿ ಕೈ ಕೊಟ್ಬಿಟ್ಟ. ಹೀಗೆ ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಮಾದೇಶಣ್ಣ ಬರ್ತೀನಿ ಅಂದಾನೆ. ನನಗೇನೋ ಅವ್ನು ಬರ್ತಾನೆ ಅನ್ನೋ ಹೋಪ್ ಇಲ್ಲ. ಒಬ್ಬನೇ ಇದ್ದೀನಿ ಅಂತ ಯಾವಾಗಲೂ ಯಾರು ಕುಗ್ಬೇಡಿ, ಬೇಜಾರಾಗಬೇಡಿ. ಒಬ್ಬನೇ ಇದ್ರೇ ಚಂದ. ನೋಡಿರಿ, ಒಬ್ಬನೇ ಇವಾಗ ಹೆಂಗೆ ಹೋಗ್ತಿದ್ದೀನಿ. ಸೊ ನೋಡ್ಬೋದು, ರೋಡೇ ಖಾಲಿ. ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ರೋಡೇ ಖಾಲಿ ಐತೆ. ಬನ್ನಿ ಹಾಗೆ ಮುಂದಕ್ಕೆ ಹೋಗಿ ಸ್ವಲ್ಪ ಹೊರಗಡೆ ಊರು ಹೊರಗೆ ಹೋಗಿ ಮಾತಾಡ್ಕೊಂಡು ಸಿಗ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಒಬ್ಬರು ವಾಟರ್ ಬಾಟ್ಲು ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಬಿಡೋ ಕರೆಕ್ಟಾಗಿರೋ ಟೈಮ್ ಹೇಳ್ತೀನಿ ನೋಡಿ. ಸೊ 11:27 ಆಗಿದೆ ಬಿಟ್ಟಿರೋ ಟೈಮು. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀನಿ. ವರ್ಷ 4:15 5 ತಾಸಿಗೆ ಹೋಗ್ತಿದ್ದೆ. ಈ ವರ್ಷ ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. 4 ಗಂಟೆ ಒಳಗೆ ಇರ್ಬೋದು ಅನ್ಕೊತೀನಿ. ಇಲ್ಲಿಂದ ಜನ ಬೇಗನೆ ಬಿಟ್ಟಿರ್ತಾರೆ, ಬಟ್ ಹೋಗ್ತಾ ಅಲ್ಲೆಲ್ಲಿ ದಾರಿಲಿ ನಿಂತ್ಕೊಂಡ್ಬಿಡ್ತಾರೆ. ಸೊ ನಾನು ಆ ಥರ ಎಲ್ಲೂ ನಿಲ್ಲಲ್ಲ, ಕಂಟಿನ್ಯೂಸ್ ಆಗಿ ನಡಿತೀನಿ. ಹಾಗಾಗಿ ಒಂದು 4 ರಿಂದ 5 ತಾಸಿಗೆ ಹೋಗ್ತೀನಿ. ಗೊತ್ತಿಲ್ಲ ಇವತ್ತೇನಾಗುತ್ತೆ, ಒಬ್ಬನೇ ಇದ್ದೀನಿ. ಇನ್ನೂ ಸ್ವಲ್ಪ ಬೇಗ ಹೋದರೂ ಹೋಗ್ತೀನಿ. ನಿಮ್ಮ ಹತ್ರ ಮಾತಾಡ್ತಾ ರೋಡ್ ಸೆಂಟ್ರಲ್ಲಿ ಬಂದುಬಿಟ್ಟಿನಿ. ಇಲ್ಲ ಅಂಕಲ್, ಇವಾಗ ಊಟ ಮಾಡಿ ಬಂದೆ. ಬರ್ತೀನಿ ಅಂಕಲ್. ಕೌಟಿ ಹೋಗೇನಾ? ಹೋಗಿಲ್ಲ? ಹೌದಾ? ಫೋನ್ ಮಾಡಿದೆ. ಹಾಂ ಸರಿ. ತುಂಬಾ ಲೇಟಾಗಿ ಬಂದುಬಿಟ್ಟಿನಿ. 11:15ಗೆ ಬಿಟ್ಟಿನಿ. ಇನ್ನೇನು ಬಿಟ್ಟರೆ 12 ಗಂಟೆ. ಐ ಥಿಂಕ್ ಈ ವರ್ಷ ನಾನು ಹೋಗೋದು ಸ್ವಲ್ಪ ಲೇಟ್ ಆಗ್ಬೋದೇನೋ, ಗೊತ್ತಿಲ್ಲ. ಕವರ್ ಮಾಡ್ತೀನಿ. ಸೊ ಯಾರನ್ನೂ ಯಾಕೆ ಕಾಯ್ಬಾರ್ದು ಅಂದರೆ ಇದಕ್ಕೆ ನೋಡಿ. ನಾನು ಮಾದೇಶಣ್ಣ ನಿನಗೆ ಬೈತಿಲ್ಲ, ಬಟ್ ಆದರೂ ನೀನು ಹಿಂಗೆ ಮಾಡಬಾರ್ದಿತ್ತು ಮಾದೇಶಣ್ಣ. ನಾನು ಎಷ್ಟು ಹೊತ್ತಾಯ್ತು? 8 ಗಂಟೆಯಿಂದ 8, 9, 10, 11 ಈಗೆಲ್ಲ 12 ಆಗಕ್ಕೆ ಬಂತು. ಅರ್ಧ ದೂರ ಹೋಗಿರ್ತಿದ್ದೆ ನಾನು. ಯಾರು ಒಬ್ಬರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡ್ರಿ. ಅಟ್ ದಿ ಎಂಡ್ ಆಫ್ ದಿ ಡೇ ನಿಮಗೆ ನೀವೇ. ಸೊ ಇವಾಗ ನಾನು ಹೋಗ್ತಿದ್ದೀನಿ ನೋಡಿ. ಫಿಲಾಸಫಿ ಏನು ಕೊರಿತಿಲ್ಲ, ಬಟ್ ಆದರೂ ಬೇಜಾರಾಗ್ತೈತೆ ತಾನೆ. ಬರ್ತೀನಿ ಅಂತಂದೇಳಿ ನಾನು 8 ಗಂಟೆಯಿಂದ ಕಾದೆ ಕತ್ಲದಲ್ಲಿ ಎಲ್ಲಿ ಹೋಗ್ತಿದ್ದೀನಿ ನಡೀತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಸೊ ನಾನು ಇದೇ ಥರ ಫ್ಲ್ಯಾಶ್ ಆನ್ ಮಾಡಿ ಇಟ್ಕೊಂಡು ನಡ್ಕೊಂಡು ಹೋದರೆ ಮುಂದೆ ಏನಾಯ್ತು ಅನ್ನೋದು ಗೊತ್ತಾಗಲ್ಲ. ಸೊ ಮುಂದೆ ಎಲ್ಲಾದರೂ ಲೈಟ್ ಇರೋ ಜಾಗದಾಗೆ ಮತ್ತೆ ಸಿಗ್ತೀನಿ.
ಭಾಳ ಲೇಟಾಗಿ ಬಂದುಬಿಟ್ಟೆ. 1 ಅವರಲ್ಲಿ ಜಸ್ಟ್ 9 ಕಿಲೋಮೀಟರ್ಸ್ ಅದು ಬಂದಿದ್ದೀನಿ. ಇವಾಗ ನಾನು ಎಕ್ಸಾಕ್ಟ್ ಇರೋದು ನಿಚ್ಚಾಪುರದಲ್ಲಿ. ಸೊ ನಿಚ್ಚಾಪುರದಿಂದ ಇನ್ನು ನೆಕ್ಸ್ಟ್ ಚಿಗಟೇರಿ ಕ್ರಾಸ್ ಬರುತ್ತೆ, ಚಿಗಟೇರಿ ಕ್ರಾಸ್ ಅಂತ. ಅಂದರೆ ಈಗ ದಾವಣಗೆರೆಯಲ್ಲಿ ಚಿಗಟೇರಿ ಹಾಸ್ಪಿಟಲ್ ಇದೆಯಲ್ಲ, CG ಹಾಸ್ಪಿಟಲ್ನ ನೇಮ್ ಇದೆಯಲ್ಲ ಚಿಗಟೇರಿ. ಸೊ ಆ ಊರಿನ ಕ್ರಾಸಿಗೆ ಹೋಗಬೇಕು ನೆಕ್ಸ್ಟು. ಈಗ ನಿಚ್ಚಾಪುರದಿಂದ ಚಿಗಟೇರಿ ಕ್ರಾಸ್ಗೆ ಹೋಗ್ತಿದ್ದೀನಿ. ದಾನ ಮಾಡೋರು ತುಂಬ ಜನ ಇರ್ತಾರೆ. ಸೊ ದೇವರಿಗೆ ಬೇಡ್ಕೊಂಡು ಸ್ವಲ್ಪ ಜನ ಬಿಸ್ಕೆಟ್ ಕೊಡ್ತಾರೆ, ಸ್ವಲ್ಪ ಜನಕ್ಕೆ ಜ್ಯೂಸ್ ಕೊಡ್ತಾರೆ, ಸ್ವಲ್ಪ ಜನ ಐಸ್ ಕ್ರೀಮ್ಸ್ ಕೊಡ್ತಾರೆ. ಯಾವ್ದು ಬಿಸ್ಕೆಟ್ ಅಂತ ನೇಮ್ ಇಲ್ಲ, ಸ್ವಲ್ಪ ಟೈಗರ್ ಬಿಸ್ಕೆಟ್ ಥರ ಐತೆ. ದಾವಣಗೆರೆ ಚಿಗಟೇರಿ ಹಾಸ್ಪಿಟಲ್ ಅದನ್ನ ಕಟ್ಟೋದಕ್ಕೆ ಈ ಚಿಗಟೇರಿ ಈ ಊರಿನವರು ಏನೋ ಜಾಗ ಕೊಟ್ಟಿದ್ರಂತೆ. ಹಾಗಾಗಿ CG ಹಾಸ್ಪಿಟಲ್ ದಾವಣಗೆರೆಗೆ ಚಿಗಟೇರಿ ಹಾಸ್ಪಿಟಲ್ ಅಂತ ನೇಮ್ ಇಟ್ರು ಅಂತ ನನಗೆ ಈ ಊರವರೊಬ್ರು ಹೇಳಿದ್ರು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. 10th ಮುಗಿಸಿದ್ಮೇಲೆ ದಾವಣಗೆರೆಗೆ ಹೋದಾಗ ಅವಾಗ ಅಂತಿದ್ದೆ, ನಮ್ಮ ಊರ ಹತ್ರ ಇರೋ ಹಳ್ಳಿ ಹೆಸರನ್ನ ಏನಕ್ಕೆ ಇಂಥ ದೊಡ್ಡ ಹಾಸ್ಪಿಟಲ್ಗೆ ಇಟ್ಟಾರೆ ಅಂತ. ಸೊ ಅವಾಗ ನನಗೆ ಇದು ಹೇಳಿದ್ದು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಚಿಗಟೇರಿಯವರು ಇದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ ನೋಡೋಣ. ವರ್ಷ ಏನು ಮಾಡ್ತಿದ್ವಿ ಅಂದರೆ ಒಂದು 7 ಗಂಟೆ 8 ಗಂಟೆ ಒಳಗಡೆ ಮನೆಗೆ ಬಂದಿರ್ತಿದ್ದೆ. ಕಾಲೇಜ್ಗೆಲ್ಲಿಗಾರ ಹೋಗಿದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡ್ತಿದ್ದೆ. ಅವರು 9 ಗಂಟೆ 9:30 ಹಿಂಗೆ ಮನೆ ಬಿಡೋಣ ಅಂತಿದ್ರು. ಸರಿ, ನಾನು 9 ಗಂಟೆ 9:30 ಮನೆಗೆ ಬಿಡೋಣ ಅಂತಂದೇಳಿ ಅವ್ರ ಜೊತೆ 9-9:30 ಬಿಡ್ತಿದ್ದೆ. ಇಲ್ಲಿಂದ ಮಾತಾಡ್ಕೊಂಡು ಹೋಗ್ತಿದ್ದೆ. ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತ ಹೆಂಗೆ ನಾನು ಕೊಟ್ಟೂರು ಮುಟ್ಟಿದ್ದೆ ಅನ್ನೋದೇ ಗೊತ್ತಿಲ್ಲದಂಗೆ ಹೋಗ್ತಿದ್ದೆ. ನಾವೇನು ಮಾಡ್ತಿದ್ವಿ ಅಂದರೆ ಒಂದು ಸ್ವಲ್ಪ ದೂರ ಒಂಬಳಗಟ್ಟಿ ಕ್ರಾಸ್ ಅಂತ ಬರುತ್ತೆ, ಆ ಒಂಬಳಗಟ್ಟಿ ಕ್ರಾಸ್ವರೆಗೂ ಮಾತ್ರ ನಡ್ಕೊಂಬರ್ತೀವಿ. ಅಲ್ಲಿಂದ ನಾವು ಚಿಗಟೇರಿ ತನಕನೂ ಯಾರಾದರೂ ಮುಂದೆ ಹೋಗಿರ್ತಾರಲ್ಲ ನೆಕ್ಸ್ಟ್ ಸ್ಟಾಪ್ಗೆ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಕ್ಯಾಚ್ ಮಾಡಬೇಕು ಅಂತ ಅಲ್ಲಿಂದ ಓಡಿ ಬರ್ತೀವಿ. ಚಿಗಟೇರಿ ಕ್ರಾಸ್ನ ದಾಟಿದೆ ಈ ಕಡೆ ರೈಟ್ ಸೈಡ್ ಹೋದರೆ ಮುತ್ತಿಗೆ ಬರುತ್ತೆ. ಸೊ ಮುತ್ತಿಗೆಯಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ ನೋಡೋಣ. ಸೊ ಗೈಸ್, ನಾವಿವಾಗ ಮಾತಾಳಿನ ಎಂಟ್ರಿ ಆಗಿದ್ದೀವಿ. ಇವಾಗ ಎಷ್ಟು ಬಂದೀವಲ್ಲ ಅದ್ರ ಆಫ್ ಹೋಗ್ಬೇಕು. ಸೊ ದಾವಣಗೆರೆಯಿಂದ ಬರೋರೆಲ್ಲ ಇಲ್ಲಿಂದ ಜಾಯ್ನ್ ಆಗ್ತಾರೆ ಮತ್ತಿಹಳ್ಳಿಯಿಂದ. ಅವರವರೇ ಒಬ್ಬೊಬ್ಬರೇ ನಡ್ಕೊಂಡು ಹೋಗ್ತಾರೆ. ನಂತರ ಇನ್ನು ಕೆಲವೊಬ್ಬರು ಅವ್ರ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬರೋರು ಇರ್ತಾರೆ. ಇನ್ನು ಕೆಲವೊಬ್ಬರು ಅವ್ರ ಹುಡುಗಿನ ಕರ್ಕೊಂಡು ಈ ಜಾತ್ರೆಗೆ ಪಾದಯಾತ್ರೆ ಹೋಗ್ತಾರೆ. ಅದು ನೆವ ಅಷ್ಟೇ ಪಾದಯಾತ್ರೆ ಅನ್ನೋದು. ಬಟ್ ಅವರು ಎಂಜಾಯ್ಮೆಂಟಿಗೋಸ್ಕರನೇ ಬರ್ತಿರ್ತಾರೆ. ಎಷ್ಟೋ ಜನ ಅವ್ರ ಮನೆಯಲ್ಲಿ ಏನೋ ಕಷ್ಟ ಇರುತ್ತೆ ಅನ್ನೋದಕ್ಕೋಸ್ಕರ ಬೇಡ್ಕೊಂಡು ಪಾದಯಾತ್ರೆ ಹೋಗ್ತಾರೆ. ಸೊ ಇಂಥ ಟೈಮಲ್ಲಿ ಕೂಡ ಕೆಲವೊಬ್ಬರು ಗಾಡಿ ತಂದು ಶೋಕಿ ಮಾಡ್ತಾರೆ, ಸ್ಪೀಡಾಗಿ ಹೊಡ್ಕೊಂಡು ಹೋಗೋದು ಕಾರ್ನ. ಈ ಕೆಲವೊಬ್ರು ಹೋದ್ರು 1-2 ಕಾರ್, ಅದು ನನಗೆ ಗೊತ್ತಿರೋರೆ ಶೋಕಿ ಹೋಗಿ ಯಾರಿಗಾದ್ರೂ ಇಟ್ಟಿದ್ರೆ. ಇದೇನು ಹೊಸ್ತಲ್ಲ, ಜಾತ್ರೆ ಟೈಮಲ್ಲಿ ಹುಡುಗರು ಗಾಡಿ ತಗೊಂಡು ಸ್ಪೀಡಾಗಿ ಹೋಗೋದು. ಬಟ್ ಅದು ತಪ್ಪು. ಈಗ ನೋಡಿ, ನಾನು ಹೇಳಿದ್ನಲ್ಲ ಈಗೇನು ಆವಾಗಲೇ ಸ್ಪೀಡಾಗಿ ಹೋದ್ರು ಕಾರಲ್ಲಿ ಅಂತ. ಈಗ ಪಕ್ಕಕ್ಕೆ ಒಬ್ರಿಗೆ ಯಾರೋ ಅವ್ರ ಫ್ರೆಂಡ್ ಮುಂದೆ ಇದ್ರಂತೆ, ಅವ್ರು ಕಾಲ್ ಮಾಡಿದ್ರು. ಅವ್ನು ಸ್ಪೀಡಾಗಿ ಹೋಗಿ ಏರಿಸ್ಬಿಟ್ಟವನಂತೆ, ಹೆಟ್ಟಿದಾನಂತೆ. ಪಾಪ ಯಾರ್ಯಾರಿಗೆ ಏನೇನಾಗೈತೋ ಏನೋ. ಕಾರಲ್ಲಿ ಹೋದ್ರೆ ನನಗೆ ಗೊತ್ತಿರೋನೊಬ್ನು ಗಾಡಿ ಓಡ್ಸೋಕೆ ಬರಲ್ಲ ಅಂದರೆ ಏನಕ್ಕೆ ಓಡಿಸ್ತೀರ? ಶೋಕಿ ಮಾಡೋಕ್ಕೆ ನಿಮ್ಗೆ ಇದಲ್ಲ, ಅದಕ್ಕಂತ ಇರ್ತೈತೆ ನಿಮಗೆ. ಹಂಗೆ ಡ್ರ್ಯಾಗ್ ರೇಸ್ ಮಾಡ್ಬೇಕಂದ್ರೆ ರೇಸಿಂಗಿಗೆ ಅಂತಂದೇ ಒಂದು ಟ್ರ್ಯಾಕ್ ಇರುತ್ತೆ, ಅಲ್ಲೋಗಿ ತೋರಿಸ್ತಿದ್ದೆ. ಈ ಥರ ರೋಡಲ್ಲ. ಇಲ್ಲಿಂದ ಇನ್ನು 9 ಕಿಲೋಮೀಟ್ರ್ ಇದೆ ಕೊಟ್ಟೂರು. ಸೊ ಇನ್ನೊಂದು 1.5 ಅವರ್ ಒಳಗಡೆ ಹೋಗ್ತೀನಿ. ಈಗ 2 o'clock ಸಮಥಿಂಗ್ ಆಗಿದೆ. ಸೊ ಈ ಜಾಗದಾಗೆ ಮೆಡಿಸಿನ್ ಅದೆಲ್ಲ ಕೊಡ್ತಾರೆ. ಕಾಲಿಗೆ ಏನಾದರೂ ಪೆಟ್ಟಾಗಿದ್ರೆ ಕ್ರೀಮು. ಅಲ್ಲೇ ಗಾಡಿಯನ್ನು ಗುದ್ದಾನ ಎರಡು ಅರ್ಪಣಿದೆ. ಎರಡು ಅರ್ಪಣೆ ಅದು ಗಾಡಿ. ಇವಾಗೇನು 2 ಇಟ್ಕೊಂಡು ಹೋದ್ರಲ್ಲ, ಅದೇ ಅರ್ಪಣಿದೆ ಅದು. ಎರಡು ನಾನು ನೋಡಿ ಎರಟಿಗ ನೋಡವು, 2 ಎರಟಿಕನ ಅರ್ಪಣಿದೆ. ನಾನು ಒಂದು ನಮ್ಮ ಮುಂದೆ ಬಂದು ಅವನಾಗೆ ಗಾಡಿ ತಗೊಂಡ್ರು. ಆ ಬ್ಲ್ಯಾಕ್ ಕಲರ್ ಒಂದು, ವೈಟ್ ಕಲರ್ ಒಂದು, 2 ಎರಟಿಕ. ಒಂದು ಕೊಟ್ಟರೆ ಈಗ ಹೋದ್ರಪ್ಪ ಅವರು ಅದೇ ಹಿಡಿತಾರೆ. ಮತ್ತೆ ಹುಡುಗಿ ನಾನು ಹೇಳ್ದೆ ತಾನೆ, ಈ ನನ್ನ ಮಕ್ಕಳು ಹೋಗಿ ಏನೋ ಮಾಡ್ತಾರಂತ.
ಪಾಪ ಆ ಅಕ್ಕನ ಕಾಲೇ ಮುರ್ಕೊಂಡು ಹೋಗಿದೆ. ಸೊ ನಿಜ ಗೈಸ್ ತುಂಬ ಬೇಜಾರಾಗ್ತೈತೆ ಈ ಥರ ಎಲ್ಲ ಆದರೆ. ಅದು ಆಕ್ಸಿಡೆಂಟ್ ಮಾಡಿದ್ದು ಯಾರು ಅನ್ನೋದು ನನಗೆ ಗೊತ್ತು. ಸೊ ಗಾಡಿ ಹೊಡ್ಯೋಕ್ಕೆ ಬರಲ್ಲ ಅಂದರೆ ತೆಪ್ಪಗಿದ್ದು ಬಿಡ್ಬೇಕು. ಗಾಡಿ ಹೊಡಿಯುತ್ತೀನಿ ಅನ್ನೋ ಚಟದಲ್ಲಿ ಸುಮ್ಮನೆ ಹೋಗಿ ಹಿಂಗೆ ಎಟ್ಟಿ ಪಾಪ ಅವ್ರು ಎಷ್ಟು ಆಸೆ ಇಟ್ಕೊಂಡು ದೇವ್ರ ದರ್ಶನಕ್ಕೆ ಬಂದಿರ್ತಾರೆ. ನೀವುಗಳು ಈ ಥರ ಸರಿಯಲ್ಲ. ಇದು ನಿಮ್ಮ ಮನೇಲಿ ಒಬ್ರಿಗೆ ಈ ಥರ ಆಗಬೇಕು, ಅವಾಗ ಗೊತ್ತಾಗುತ್ತೆ. ಅವಾಗೂ ಗೊತ್ತಾಗಲ್ಲ ನಿನಗೆ. ಸೊ ಗೈಸ್ ಹೋಗ್ತಾ ನಮ್ಮ ಅಣ್ಣ ಸಿಕ್ಕ. ಅಣ್ಣ ಎಲ್ಲಿಗೆ ಹೋಗ್ತಿದ್ದೀರಾ? ನಾವು ಪಾದಯಾತ್ರೆ ಹೋಗೋರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವ್ರ ಜೊತೆ ಹೋಗ್ತಾ ಇದೀವಿ. 8 ವರ್ಷ ನಡ್ಕೊಂಡು ಓಡಾಡಿದೀವಿ. ಸೊ ಅಣ್ಣನಿಗೆ ನಾನು ಬೆಳಗ್ಗೆನೆ ಕಾಲ್ ಮಾಡಿದ್ದೆ, ಅಣ್ಣ ಬರ್ತೀನಿ ಅಂತ. ಇಲ್ಲ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಕೊಂತ ನಾನು ಬೈಕಲ್ಲಿ ಹೋಗ್ತೀನಿ ಅಂತಂದರು. ಸೊ ಅವ್ರು ಬೈಕಲ್ಲಿ ಬಂದವ್ರೆ. ಸಾವಿರಾರು ಜನ ಒಂದು ಒಳ್ಳೆ ನಂಬಿಕೆಯನ್ನು ಇಟ್ಕೊಂಡು ಒಂದು ಒಳ್ಳೆ ವಿಚಾರಕ್ಕಾಗಿ ಅವರವರ ಭಕ್ತಿಯ ವಿಚಾರಕ್ಕಾಗಿ ಅವರು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಹಾಗೆ ನಾವು ಕೂಡ ಈಗ ಏನಾಯ್ತು ಅದು? ಇಲ್ಲಿ ಏನೋ ಒಂದು ಸಣ್ಣ ನಾನು ಹೇಳ್ದನಲ್ಲ ಗಾಯ್ಸ್ ಅವಾಗಲೇ ಫುಲ್ ಸ್ಪೀಡಲ್ಲಿ ಹೋಗ್ತಿದ್ರು ಅಂತ. ಸೊ ಅವ್ರದ್ದೇ ಇರಬೇಕು ಅಲ್ಲ? ಅವ್ರದ್ದೇ ಇದು ಸ್ವಲ್ಪ ಸಣ್ಣದಾಗಿ ಆಕ್ಸಿಡೆಂಟ್ ಆಗಿದೆ. ಏನು ಅಂತ ನಮಗೂ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅವ್ರನ್ನ ಈಗ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಇರೋರಿಗೆ ಪ್ರಸಾದ ಮಾಡಿಸ್ತೀರಾ? ವರ್ಷ ಮಾಡಿಸ್ತೀರಾ? ವರ್ಷ ಮಾಡಿಸ್ತೇವೆ. ಜಿಲೇಬಿ, ಪಲಾವು, ಪಾದಯಾತ್ರೆ ಯಾಕೆ ಮಾಡ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ಪಾದಯಾತ್ರೆ ಯಾಕೆ ಮಾಡ್ತಾರೆ ಅಂತ ನನ್ನ ಕ್ವಶನ್. ಪಾದಯಾತ್ರೆನ ಯಾಕೆ ಮಾಡ್ತಾರೆ ಅಂದರೆ, ಒಂದು ನಂಬಿಕೆ, ನಮ್ಮ ಇಷ್ಟಾರ್ಥ ನಮಗೆ ಬೇಕಾಗಿರೋದು ಈಡೇರಲಿ ಅನ್ನೋ ಒಂದು ನಂಬಿಕೆ ಮೇಲೆ ಪಾದಯಾತ್ರೆನ ಇವತ್ತಿನ ಎಲ್ಲ ಟೆಕ್ನಾಲಜಿ, ಇವತ್ತಷ್ಟು ವೆಹಿಕಲ್ಸ್ಗಳು, ಇವತ್ತಷ್ಟು ಹೋಗಿ ಬರಲಿಕ್ಕೆ ಎಲ್ಲ ಅವಕಾಶಗಳು ಇದ್ದರೂ ಕೂಡ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಒಂದು ಈಗಿನ. ಆದರೆ ಇದರ ಹಿಂದಿನ ಅಂದರೆ ಹಲವಾರು ವರ್ಷಗಳ ಹಿಂದೆ, ಅಂದರೆ 150-160 ವರ್ಷಗಳ ಹಿಂದೆನೂ ಕೂಡ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಆಗಿನ ಸಂದರ್ಭದಲ್ಲಿ ಕನೆಕ್ಟಿವಿಟಿಗೆ ಅಂದರೆ ಹೋಗಲಿಕ್ಕೆ ಬರಲಿಕ್ಕೆ ಸರಿಯಾದಂಥ ವ್ಯವಸ್ಥೆಗಳು ಇರಲಿಲ್ಲ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಜಾತ್ರೆ ಟೈಮಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಇಷ್ಟೊಂದು ಜನ ಹೋಗಲಿಕ್ಕೆ ಬರಲಿಕ್ಕೆ ಅವಕಾಶಗಳಿರಲಿಲ್ಲ. ಮುಂಚೆ ಏನಾಗ್ತಿತ್ತು ಅಂದರೆ, ಎಷ್ಟೋ ಜನ ಅವರವರ ಮನೆಗಳಿಂದ ಬಂಡಿ, ಎತ್ತಿನ ಗಾಡಿಗಳನ್ನು ರೆಡಿ ಮಾಡ್ಕೊಂಡು ಕೊಟ್ರೈಗೆ ಪಾದಯಾತ್ರೆ ಮೂಲಕ, ಅಂದರೆ ಎತ್ತಿನ ಬಂಡಿಯಲ್ಲಿ ಎಲ್ಲ ಅವ್ರ ಸಾಮಾನುಗಳನ್ನು ಇಟ್ಕೊಂಡು ಹೋಗುವಾಗ ಪಾದಯಾತ್ರೆ ಮಾಡ್ಕೊಳ್ತಾ ಬರುವಾಗ ಆ ಬಂಡಿಯಲ್ಲಿ ಬರುವಂಥ ಒಂದು ಕಲ್ಪನೆ ಇತ್ತು. ಹಾಗಾಗಿ ಅದನ್ನು ಒಂದು ಮುಂದುವರೆದ ಭಾಗ ಅದು ಕೆಲವಾರು ಕ್ಷೇತ್ರಗಳಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿದೆ, ಪಾದಯಾತ್ರೆ ಹೋಗುವಂಥ ಒಂದು ಸಂದರ್ಭ. ನಾನೇ ಒಂದು 2-3 ವರ್ಷಗಳ ಹಿಂದೆ ನೋಡಿದ್ದೀನಿ. ಬಂಡಿಯಲ್ಲಿ ಕೂಡ, ಅಂದರೆ ಕೊರೋನಾದ ನಂತರ ಕೂಡ ಬಂಡಿ ಕಟ್ಕೊಂಡು ಜನ ಕೊಟ್ಟೂರೇಶ್ವರನ ಜಾತ್ರೆಗೆ ಬಂದಿರುವಂಥ ನಿದರ್ಶನಗಳಿದಾವೆ. ಒಂದೇನು ಅಂದರೆ, ಇದು ಲಕ್ಷಾಂತರ ಜನ ಇವತ್ತು ಸೇರ್ತಿಲ್ಲ. ಸಾಕಷ್ಟು ವರ್ಷಗಳ ಹಿಂದೆನೂ ಈ ಜಾತ್ರೆಗೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಒಂದು ಕಡೆ ಲಕ್ಷಾಂತರ ಜನ ಆವತ್ತಿನ ಸಂದರ್ಭದಲ್ಲಿ ಸೇರಬೇಕು ಅಂದರೆ ಅದು ಪಾದಯಾತ್ರೆಗಳ ಮೂಲಕನೇ ಸೇರಬೇಕು. ಇದು ಒಂದು ಊರು ಮಾಡ್ತಕ್ಕಂಥ ಹಬ್ಬ ಅಲ್ಲ. ನಾನು ಚಿಕ್ಕವನಿದ್ದಾಗಿಂದನೂ ಪಾದಯಾತ್ರೆ ಹೋಗಿದ್ದೀನಿ. ಅಂದರೆ ಒಂದು 6ನೇ ಕ್ಲಾಸಿಂದನೂ ನಾನು ಪಾದಯಾತ್ರೆ ಹೋಗಿದ್ದೀನಿ. ಆವಾಗ ನೋಡಿದಂಥ ಒಂದಿಷ್ಟು ಕ್ಷಣಗಳು ಈಗ ನೋಡ್ತಿರೋಂಥ ಕ್ಷಣಗಳು ಭಾಳ ವ್ಯತ್ಯಾಸ ಇದ್ದಾವೆ. ಅವತ್ತು ಎಲ್ಲರೂ ಅಂದರೆ ಒಂದಿಷ್ಟು ಮನೆಗಳಲ್ಲಿ ಸೇರಿಕೊಂಡು ಮನೆಯವರು, ಆಮೇಲೆ ಅಂದರೆ ಬ್ರದರ್ಸು, ಸಿಸ್ಟರ್ಸ್, ಈ ಥರ ಎಲ್ಲ ಫ್ಯಾಮಿಲಿ ಹೋಗ್ತಾಯಿದ್ರು. ಈಗ ಫ್ರೆಂಡ್ಸ್ ಜೊತೆ ಹೋಗುವಂಥ ಒಂದು ಅಭ್ಯಾಸ ಭಾಳ ಪ್ರಾರಂಭ ಆಗಿದೆ. ಆಮೇಲೆ ಈ ಕೊರೋನಾದ ನೆಕ್ಸ್ಟ್ ವರ್ಷನ್ ಏನು ಕಾಣ್ತಿದ್ದೀವಲ್ಲ, ಇತ್ತೀಚಿನ ದಿನಗಳಲ್ಲಿ ಪಾದಯಾತ್ರೆ ಅನ್ನೋದು ಒಂಥರ ಭಕ್ತಿನೂ ಆಗಿದೆ. ಅದರ ಜೊತೆಗೆ ಕೆಲವೊಬ್ರು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ ಒಂದು ಟೈಮ್ ಸಿಗುತ್ತೆ. ಸೊ ಎಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ, ಇಂಥ ಟೈಮಲ್ಲಿ ಯೂಸ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋಣ, ಆ ಥರನೂ ಕೂಡ ಆಗಿದೆ ಅಂತ ಇದು ಸಂದರ್ಭಗಳು ಇದ್ದಾವೆ. ಆದರೆ ಏನೇ ಹೋಗಲಿ, ನಾವು ತಮಾಷೆಗಾಗಿ ಹೋಗಲಿ, ನಾವು ಒಳ್ಳೆಯದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಖುಷಿಲೇ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅದು ಯಾವತ್ತಿಗೂ ಹೆಮ್ಮೆ. ಆಮೇಲೆ ಇನ್ನೊಂದೇನು ಅಂದರೆ, ಈ ಪಾದಯಾತ್ರೆ ಹೋಗುವಂಥ ಎಲ್ಲ ಏನು ಊರುಗಳಿದೆಯಲ್ಲ, ಹಳ್ಳಿಗಳಿರ್ಬೋದು, ಆ ಕ್ರಾಸ್ಗಳು, ಇಲ್ಲೆಲ್ಲ ಕೂಡ ಇವತ್ತಿಗಲ್ಲ, ನಾನು ಸಣ್ಣವನಿದ್ದಾಗಿಂದ ಯಾವತ್ತಿಗೂ ನಾನು ನೋಡ್ದಂಗೆ ಎಲ್ಲೂ ಕೂಡ ಪ್ರಸಾದದ ವ್ಯವಸ್ಥೆ ಕೊರತೆಗೆ ಬಂದೇ ಎಲ್ಲಾದರೂ ಯಾರಾದರೂ ತಂದು ಏನಾದರೂ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಸಾದನ ವಿನಿಯೋಗ ಮಾಡಿರ್ತಾರೆ. ಅದು ಒಂದು ಭಾಳ ಹೆಮ್ಮೆ ವಿಚಾರ. ಯಾಕೆ ಅಂದರೆ ಇವತ್ತು ಮನುಷ್ಯನಿಗೆ ಹೆದರೋಲ್ಲ, ಮನುಷ್ಯ ಪ್ರಕೃತಿಗೆ ಹೆದರೋಲ್ಲ, ಮನುಷ್ಯ ಯಾರಿಗೂ ಹೆದರೋಲ್ಲ. ಆದರೆ ಮನುಷ್ಯ ಕಾಣದ ಭಗವಂತನಿಗೆ ಯಾವತ್ತೂ ಹೆದರ್ತಾನೆ ಅನ್ನೋದು ಇದರಿಂದ ನಮಗೆಲ್ರಿಗೂ ಗೊತ್ತಾಗುತ್ತೆ. ಯಾರೋ ನಡ್ಕೊಂಬರ್ತಾರೆ, ಇನ್ಯಾರೋ ದಾನ ಮಾಡ್ತಾರೆ. ಇದರಿಂದ ನಾವು ಎಂಥ ಪುಣ್ಯ ಭೂಮಿಯಲ್ಲಿ ಇದ್ದೀವಿ ಅನ್ನೋ ಒಂದು ಅತ್ಯದ್ಭುತ ಕಲ್ಪನೆ ನಮ್ಮೊಳಗಡೆ ಬರಬೇಕು ಇದರಿಂದ ಅನ್ನೋದು ಒಂದು ಸಣ್ಣ ಇನ್ಫಾರ್ಮೇಷನ್ ಎಲ್ರಿಗೂ ಇರಬೇಕು. ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಸೊ ಅಣ್ಣ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನೂ ತೇರ್ ಹತ್ರ ಹೋಗಿದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತಾರೆ. ಸೊ ನಾನು ಅಲ್ಲಿವರೆಗೂ ನನ್ನ ಪಾದಯಾತ್ರೆಯನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ. ಸೊ ಅಣ್ಣ ಅಲ್ಲಿ ಸಿಗೋಣ.
ನಮ್ಮ ಬಾಯ್ಸ್ ಎಲ್ಲ ಒಂದ್ಸಲ ಹಿಂಗೆ ನೋಡ್ತಾರೆ ಅದನ್ನೊಂದು ಅವರಿಂದಾನೇ ನಾವು ನಿಮ್ಮಿಂದ ಫೈನಲಿ ನಾವು ಚಪ್ರದಳ್ಳಿಗೆ ಬಂದ್ವಿ. ಎಷ್ಟೋ ಸಾವಿರ ಜನ ಹೋಪ್ ಕಳ್ಕೊಂಡು ಪಾದಯಾತ್ರೆಯಲ್ಲಿ ಬಿಟ್ಟೋಗೋರಿಗೆ ಈ ಚಪ್ರದಳ್ಳಿ ಒಂದು ಹೋಪ್. ಯಾವಾಗ ಚಪ್ರದಳ್ಳಿ ಬಂತು ಅಂತಾರೆ ಎಲ್ಲರೂ ಓಕೆ ನೆಕ್ಸ್ಟ್ ಕೊಟ್ಟೂರು ಬಂತು ಅಂತೇಳಿ ಮತ್ತೆ ಇದು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನೇ ಲಾಸ್ಟ್ ಟೈಮ್ ಎಷ್ಟೋ ಜನರಿಗೆ ಹತ್ರ ಬಂತು ಚಪ್ರದಳ್ಳಿ ಅಂತ ಕರ್ಕೊಂಬಂದಿದ್ದೆ. 100 ಮೀಟ್ರಲ್ಲಿ ಕೊಟ್ಟೂರು ವೆಲ್ಕಮ್ ಬೋರ್ಡ್ ಇದೆ. ಈಗ 4:20 ಆಗಿದೆ. ಕರೆಕ್ಟಾಗಿ 4:20ಕ್ಕೆ ಬಂದೀನಿ. ಅಂದರೆ ಅಲ್ಲಿ ಬಿಟ್ಟಿದ್ದು 11:40 ಅಂದ್ಕೊಳ್ಳಿ. ಆದರೆ ಒಂದು 2 ಹತ್ರ ನಿಂತ್ಕೊಂಡಿದ್ದು. ಅದೇ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತಲ್ಲ ಅಲ್ಲಿ. 4:22ಕ್ಕೆ ಒಳಗಡೆ ಇದ್ದೀನಿ. ಆ್ಯಕ್ಚುಲ್ ಪಾದಯಾತ್ರೆ ಕೊಟ್ಟೂರು ಎಂಟ್ರಿ ಆದಮೇಲೆ ಇರೋದು. ಯಾಕೆ ಗೊತ್ತಾ, ಇಲ್ಲಿಂದ ನೀರು ಹಾಕ್ಬಿಟ್ಟಿರ್ತಾರೆ. ನೀರೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಕುದೀತೈತೆ. ಕತ್ತ 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 ನೋಡಿ. ಇದೆ ಕೊಟ್ಟೂರು ಎಂಟ್ರೆನ್ಸ್ಗೆ ಲೈಟ್ ಹಾಕಿದ್ದಾರೆ. ಫಸ್ಟ್ ಬರೋದೇ ಮರಿಕೊಟ್ರೆ ನೋಡಿ. ಫಸ್ಟ್ ಹೋಗಿ ಎಲ್ಲರೂ ಇಲ್ಲಿ ಕೈ ಮುಗಿದು ಆಮೇಲೆ ಕೆಲವೊಬ್ಬರು ಬೇರೆ ಬೇರೆ ಮಟ್ಟದಲ್ಲಿ ಹೋಗಿ ಮಲ್ಕೋತಾರೆ. ಗೊತ್ತಿರೋರ ಮನೆ ಇದ್ರೆ ಹೋಗಿ ಮಲ್ಕೊಂಡು ನಾಳೆ ಸಾಯಂಕಾಲವರೆಗೂ ರೆಸ್ಟ್ ಮಾಡಿ ಆಮೇಲೆ ತೇರಿಗೆ ಬರ್ತಾರೆ. ಸೊ ನಾನು ವರ್ಷ ಫೋನ್ ಮಾಡ್ರೆ ಫೋನ್ ಎತ್ತವ ಬರ್ತಿದ್ದ. ಸೊ ಏನು ಗೊತ್ತಾ ಗೈಸ್, ಒಂದೊಂದು ವರ್ಷವೂ ಒಬ್ಬೊಬ್ರ ಜೊತೆ ಬರ್ತಿದ್ದೆ. ಆದರೆ ಈ ವರ್ಷ ಒಬ್ಬನೇ ಬಂದಿದ್ದೆ. ಅದೊಂದೇ ಸ್ವಲ್ಪ ಖುಷಿ. ಹೆಂಗೋ ಫೈನಲಿ ಬಂದುಬಿಟ್ಟೆ ನಾನು. ಸೊ ಗೈಸ್, ಆವಾಗಲಿಂದ ಬಂದುಬಿಟ್ಟೆ ಹೆಂಗೋ. ಇವಾಗೆ ಒಂದು ಸ್ವಲ್ಪ ಕುತ್ಕೊಂಡೆ ಅಂದರೆ ಮುಗ್ದೋಯ್ತು. ಕುತ್ಕೊಂಡ್ಮೇಲೆ ಕೈ ನೋವು ಕಾಲು ನೋವು. ಸೊ ಗೈಸ್, ಫೈನಲಿ ಕೊಟ್ಟೂರಿಗೆ ಬಂದಾಯಿತು. ಅದು ಮರಿಕೊಟ್ರೆಯ್ಯನ ಗುಡಿ ಎದುರುಗಡೆ ಕೂತ್ಕೊಂಡಿದ್ದೀನಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ನಮ್ಮ ಅಣ್ಣ ಆವಾಗಲೇ ಮಾತಾಡಿದ್ರಲ್ಲ, ಅವ್ರ ಹತ್ರ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಿಸ್ತೀನಿ. ಸೊ ಮಾದೇಶಣ್ಣ ಬರ್ತೀನಂತ ಕೈ ಕೊಟ್ಬಿಟ್ಟ ನೋಡ್ರಿ. ನಮಸ್ಕಾರ. ನಮಸ್ತೆ ಸರ್. ಪಾದಯಾತ್ರೆ ಬಂದ್ಯಾ? ಹೌದು. ಎಷ್ಟು ಗಂಟೆಗೆ ಬಿಟ್ಟೆ, ಎಷ್ಟು ಗಂಟೆಗೆ ಬಂದೆ? 9:30 ಬಿಟ್ಟು ಇಲ್ಲಿ ಎಷ್ಟು ಗಂಟೆಗೆ ಬಂದೆ? ಇವಾಗ ಬಂದೆ. ಅಲ್ಲಿ ನಮ್ಮ ಹುಡುಗರವರು ಕೂತ್ಕೊಂಡಿದ್ರು. ಇನ್ನೊಂದು ನೀರು ಹಂಚಕತ್ತಿದ್ವಿ ಅಲ್ಲಿ ಬೃಹದೇಶ್ವರದಾಗ. ನೀರು ಹಂಚಿ ಒಂದು ಅರ್ಧ ಗಂಟೆ ಅಂತ ಏನೋ ಮಾಡ್ಕೊಂಡು ನಾನು ನೋಡಿ ನೋಡ, ನಾನು ಎದುರಿಗೆ ಹೋಗಿದ್ದು ನೋಡ. ಹಂಗೆ ಬಾವು ಅನ್ನಂಗೆ ಹೋಗೋಣ. ಅದು ಯಾವ್ದು ನಿನ್ನಂಗೆ ಮರಕ ಸುಮ್ಮ ಒಬ್ಬನ ಹುಡ್ರು. ನಾನು ಒಬ್ಬನೇ ಇದ್ದು, ನಾನು ಸೇರ್ತಾನೆ ಸುಮ್ಮ ಆರಾಮ್ ಬರಕತ್ತಿದ್ವಿ. ಅವು ನಮ್ಮ ಹುಡ್ರು ಸಿಕ್ಕಂದು ಅಣ್ಣ ಬಂದರು. ಬಾಯ್ ನಮಸ್ಕಾರ. ಜೈ ಕೊಟ್ರಯ್ಯ. ಎಲ್ಲ ತೇರ್ ಎಳೆದ ತಲೆ ಕೊಟ್ರಯ್ಯಿಂದ ಮನೆಗೆ ಹೋಗಿ ಮಕ್ಕಳರೇ ಅದಾರೆಲ್ಲ. ಅದಕ್ಕೆ ಹೇಳಿದ್ವಿ ನಾವಲ್ಲಿ ಬರಕರ ಅಲ್ಲಿ ಆಸ್ಪತ್ರೆ ತೋರ್ಸ್ಕೊಂಬರ್ರಿ ಅಂತ. ಅಲ್ಲಿ ಮತ್ತಳೆಗೆ ಎಂತ ಚೆನ್ನಾಗಿ ಮಾಡಿದ್ರು. ಮಾವ ಏನ್ ಮಮ್ಮ ಚೆನ್ನಾಗಿದ್ಯಾ? ಯಾಕ ಆಟ ಹೊಡ್ಕಂತತಿ ಅಂತಿದ್ದೆ. ನಿನ್ ಮಗಳು ಚೆನ್ನಾಗಿದ್ದಾಳ? ಕಕ್ಕ ಹುಷಾರು ಅಣ್ಣ, ಕಕ್ ಹುಷಾರು. ಹೋಗಿಗೇನಪ್ಪ ಆತ. ನಮಸ್ಕಾರ ಮಾಲೀಕರಿಗೆ. ರೈಟ್ ಓದ್ಪತ್ಯಾ ಟಾಟಾ. ವೈಡ್ ಆಗಿ ಸಂತೋಷ. ಮತ್ತು ಅಲ್ಲ ಆದಂಗೆ ಆಗ್ಬಾರ್ದು ಅಷ್ಟೇ. ಅಷ್ಟೇ. ಇದು ಭಾಳ ಮುಖ್ಯ. ನೀವೇನಾದರೂ ಮಾಡಿರಿ, ಬೇರೆಯವ್ರಿಗೆ ತೊಂದರೆ ಮಾಡದೆ ಮಾಡಿರಿ. ಗುಡ್ ಬಾಯ್. ಮರಿಕೊಟ್ರೆಯ್ಯನ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಬಂದು ಕೂತ್ಕೊಂಡಿನಿ. ಕೈ ಕಾಲೆಲ್ಲ ಭಾರಿ ನೋವಾಗ್ತದೆ. ಏನು ಗೊತ್ತಣ್ಣ, ಕೊಟ್ಟೂರು ಎಂಟ್ರೆನ್ಸ್ವರೆಗೂ ಬರೋದು ಪಾದಯಾತ್ರೆ ಅಲ್ಲ, ಕೊಟ್ಟೂರು ಒಳಗಿಂದ ಬರೋದೇ ಪಾದಯಾತ್ರೆ. ಭಾಳ ಇಂಪಾರ್ಟೆಂಟ್.
ನಡೆಯೋಕ್ಕಾಗಲ್ಲ. ಅಲ್ಲೇ ಮೇನ್ ಪಾದಯಾತ್ರೆ. ಅಲ್ಲಿ ಕೂಡ ಎಂಥ ರೋಡ್ ಇದ್ರೂ ನಡ್ಕೊಂಡು ಬಂದ್ಬಿಡೋದು. ಇಲ್ಲಿ ಬಂದ ತಕ್ಷಣ ನಡೆಯೋಕ್ಕೂ ಆಗಲ್ಲ. ಸದ್ಯ ಈ ವರ್ಷ ನೀರು ಹಾಕಿಲ್ಲ, ಇಲ್ಲಿ ಮುಂದೆ ಹಾಕಿದ್ದಾರೆ. ನಿನಗೆ ಇಲ್ಲಿ ಸಿಕ್ಕಿಲ್ಲ, ಮುಂದೆ ಸಿಗುತ್ತೆ. ಹೋಗಿಲ್ಲ. ಈಗ ಫಸ್ಟಿಂದ ಬರೋಣ ಮನೆಗೆ. ಫಸ್ಟ್ ಪೂಜೆ ಮಾಡ್ಕೊಂಡು ಪಾದಯಾತ್ರೆ ಬರೋರು ಫ್ರೆಂಡ್ಸ್ ಜೊತೆ ಬರ್ತಾರೆ, ಫ್ಯಾಮಿಲಿ ಜೊತೆ ಬರೋರು ಫ್ಯಾಮಿಲಿ ಜೊತೆ ಬರ್ತಾರೆ. ಅಲ್ಲಿಂದ ಬರಬೇಕಾದ್ರೆ ಕೊಟ್ಟರು ಪಾದಯಾತ್ರೆನ ನಮ್ಮ ಜೀವನಕ್ಕೆ ಹೋಲಿಸ್ಬೋದು. ಆ ರೋಡು, ಕಲ್ಲು ಮುಳ್ಳು, ಮತ್ತು ಒಂದೊಂದು ಹತ್ರ ನೀರು ಇರ್ತೈತೆ, ಒಂದೊಂದು ಹತ್ರ ಮಣ್ಣು ಇರುತ್ತೆ. ಅದೇ ಥರ ನಮ್ಮ ಜೀವನನೂ. ಭಗವಂತನನ್ನು ಕಾಣೋದು ಅಷ್ಟು ಈಸಿ ಅಲ್ಲ. ಅವನನ್ನು ಕಾಣಲಿಕ್ಕೆ, ಅವನು ನೋಡಲಿಕ್ಕೆ ಸ್ವಲ್ಪ ಕಷ್ಟ ಪಡಬೇಕು ಅನ್ನೋದು ಇದರಿಂದ ನಾವು ಅರ್ಥಕೋಬೋದು, ಇದರಿಂದ ನಾವು ತಿಳ್ಕೊಬೋದು. ಜೀವನ ಮೇಲೆ ಇರುತ್ತೆ, ಕೆಳಗೂ ಹೋಗುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅದೇ ಥರ ಕೊಟ್ಟೂರು ಪಾದಯಾತ್ರೆಯಲ್ಲಿ ರೋಡ್ ಚೆನ್ನಾಗಿರುತ್ತೆ, ಕಲ್ಲು ಇರುತ್ತೆ, ಮುಳ್ಳು ಇರುತ್ತೆ, ಲಾಸ್ಟಿಗೆ ನೀರು ಹಾಕಿರ್ತಾರೆ. ಅದಾದಮೇಲೆ ನಾವು ದೇವ್ರು ನೋಡೋಕ್ಕಾಗೋದು. ಅದೇ ಥರ ಲೈಫು. ಸೊ ಈಗ ಸುಮ್ಮನೆ ಭಗವಂತ ಕಂಡ್ರೆ ಅವನಿಗೆ ಬೆಲೆ ಇರಲ್ಲ ಅನ್ನೋ ಒಂದು ಮರಿಗೊಟ್ರೇನ್ ಗುಡಿ ಮುಂದೆ ಕುಂತೀವಿ. ಈ ಗುಡಿ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ನಮ್ಮ ಹರಪನಹಳ್ಳಿಯಿಂದ ಈ ಕಡೆ ಹರಿಹರ ಕಡೆಯಿಂದ ಯಾರೇ ಬಂದರೂ ಮೊದಲನೇದಾಗಿ ಭೇಟಿ ಕೊಡೋದೇ ಈ ದೇವಸ್ಥಾನ. ಯಾಕೆ ಅಂದರೆ ಎಂಟ್ರೆನ್ಸಿಗೆ ಇರೋದೇ ಮರಿಗೊಟ್ರೇನ್ ಈ ದೇವಸ್ಥಾನ. ಒಟ್ಟು ಕೊಟ್ಟೂರಲ್ಲಿ ಕೊಟ್ರೆಯಿಂದ 5 ಮಠಗಳಿದೆ. 5ರಲ್ಲಿ ಇದು ಮರಿಕೊಟ್ರೆಯಿನ ದೇವಸ್ಥಾನ ಅಂತೇಳಿ ಕರಿತೇವೆ. ಹಿರೇಮಠದಲ್ಲಿ ಏನು ದೇವರು ಪಲ್ಲಕ್ಕಿ ಉತ್ಸವದಿಂದ ಬರುತ್ತಲ್ಲ, ಆ ಮಠದಿಂದ ಏನು ದರ್ಶನ ಆಗಲಿಲ್ಲ ಅಂದರೆ ಇಲ್ಲೇ ದರ್ಶನ ಪಡ್ಕೊಂಡು ಇಲ್ಲೇ ಕೈ ಮುಗಿದು ನಾವು ಬಂದೀವಿ ಅಂತೇಳಿ ಮನ್ಸಾರೆ ಭಗವಂತನಿಗೆ ಕೈ ಮುಗಿಯುವಂಥ ಒಂದು ದೇವಸ್ಥಾನ ಇದು. ನಾನು ಇನ್ನೊಂದು ಹೇಳ್ಬೇಕು, ಈಗ ನಾವು ಅಲ್ಲಿಂದ ಬರ್ತೀವಲ್ಲ, ಎಲ್ಲರೂ ಅರ್ಧ ದಾರಿಗೆ ಅಲ್ಲೇ ಹೋಗಿ ಕಳ್ಕೊಂಡಿರ್ತಾರೆ. ಆದರೆ ಆ ಚಪ್ಪರದಹಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ಒಂದು ಹೋಗಿ ಬಂದುಬಿಡ್ತದೆ. ಬಂತು ಚಪ್ಪರದಹಳ್ಳಿ ಅಂದರೆ ಕೊಟ್ಟೂರು ಬಂದಂಗೆ. ನಡಿಲಿಲ್ದವ್ರು ಕೂಡ ನಡ್ಕೊಂಡು ಬಂದುಬಿಡ್ತಾರೆ. ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಅವ್ರಿಗೆ ಯಾವುದೇ ಥರದ್ದು ಏನೂ ಇನ್ಫ್ಲುಯೆನ್ಸ್ ಇರೋಲ್ಲ. ಅಂದರೆ ಅವರು ಹೋಗಿರ್ತಾರೆ, ಅವ್ರಿಗೊಂದು ಲೆಟ್ರ್ ಕೂಡ ಇರೋಲ್ಲ. ಅಂಥ ಸಂದರ್ಭದಲ್ಲಿ ಏನೂ ಆಗಲ್ಲ ಅಂತೇಳಿ ಅವ್ರು ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಭಗವಂತನನ್ನು ಅವ್ರು ನೆನೆಸ್ಕೊಳ್ತಾರೆ. ನೆನೆಸ್ಕೊಂಡಾಗ ಒಂದು ಪ್ರೊಫೆಸರ್ನ ಪರಿಚಯ ಆಗಿ ಅವರೊಂದು ಲೆಟ್ರ್ ಬರ್ಕೊಟ್ಟು ಸಮ್ಮೇಳನದೊಳಗೆ ಭಾಗವಹಿಸೋಕ್ಕೊಂದು ಅವಕಾಶ ಸಿಗುತ್ತೆ. ಈ ರೀತಿ ಯೋಚನೆ ಮಾಡಿದಾಗ ಅವ್ರ ಆತ್ಮಚರಿತೆ ಒಳಗೆ ಬರ್ಕೊಂಡಿರೋದೇನು ಅಂದರೆ, ನಾವು ಯಾವತ್ತಿಗೂ ಕೂಡ ನಂಬಿಕೆ ಅನ್ನೋದನ್ನು ಕಟ್ಟ ಕಡೆಯವರೆಗೂ, ಅಂದರೆ ಭಗವಂತನ ಮೇಲೆ ನಾವು ನಂಬಿಕೆ ಅನ್ನೋದ ಲಾಸ್ಟ್ ಮೂಮೆಂಟ್ವರೆಗೂ ಇಟ್ಕೊಂಡಿರ್ಬೇಕು. ಇಟ್ಕೊಂಡಿದ್ದಾಗ ನಾವು ಅಂದ್ಕೊಂಡಿರೋಂಥ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದು ಅವರು ಬರ್ಕೊಂಡಿರೋದು. ಮಾರಲ್ ಆಫ್ ದ ಸ್ಟೋರಿ, ಹೋಪ್ನ ಬಿಡಬಾರ್ದು. ಈ ಪಾದಯಾತ್ರೆ ಕೂಡ ನಮಗೆ ಅದನ್ನೇ ಕಲಿಸುತ್ತೆ. ಬರ್ತಾ ಜೋಶಲ್ಲಿ ಬರ್ತೀವಿ, ಏನೋ ಅನ್ಕೊಂಡು ಬರ್ತೀವಿ, ಕುಣಿದಾಡ್ಕೊಂತ ಬರ್ತೀವಿ. ಕೆಲವೊಬ್ರು ಕಾಲು ನೋವಂತ ಕೂರ್ತೀವಿ, ಕೆಲವೊಬ್ರು ತಿನ್ನಕ್ಕೆ ಕೂರ್ತಾರೆ. ಕೂತ್ರೆ ಆಗಲ್ಲ ಅನ್ನೋದು ಸ್ವಲ್ಪ ಜನ, ಅವ್ರನ್ನ ಎಳ್ಕೊಂಬರಕ್ಕಾಗ್ಲಿದ್ದವ್ರು ಇನ್ನೂ ಸ್ವಲ್ಪ ಜನ, ಇನ್ನು ಎಷ್ಟೋ ಜನ 8 ಗಂಟೆಗೆ ಬಿಟ್ಟವ್ರಿಗೂ ಬರಲಿದ್ದವ್ರು ಇದ್ದಾರೆ. ಆಮೇಲೆ 1 ಗಂಟೆಗೆ ಬಿಟ್ಟವರು ಬಂದವರು ಇದ್ದಾರೆ. ಇನ್ನೇನು ಬಂತು ಅಂತ ಬರ್ತಾ ಇರೋರು ಇದ್ದಾರೆ. ಆ ರೀತಿ ನಂಬಿಕೆ ಒಳಗಡೆ ಬರೋದಿದೆಯಲ್ಲ, ಭಾಳ ಇಂಪಾರ್ಟೆಂಟ್. ಎಲ್ಲ ಗ್ರೂಪಲ್ಲೂ ಒಬ್ರು ಇರ್ತಾರೆ. ಇಲ್ಲೇ ಬಂತು, ಇನ್ನೂ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹಿಂಗೆ ಯಾರಾದರೂ ಒಬ್ರು ನಿಮ್ಮನ್ನ ಕರ್ಕೊಂಬಂದಿರ್ತಾರೆ. ಅವ್ರಿಗೊಂದು ಈ ವಿಡಿಯೋ ನೋಡಿ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳೋಣ. ಅವಾಗಲೇ ಬಂಡಿ ಬಗ್ಗೆ ಮಾತಾಡ್ತಿದ್ವಿ ನೋಡಿ. ಪಾದಯಾತ್ರೆ ಅಂದರೆ ರಿಯಲ್ ಪಾದಯಾತ್ರೆ ಇವ್ರದ್ದೇ ಇದೆ. ಈಗಲೂ ಬರ್ತಾರೆ ಹಳ್ಳಿಯಿಂದ. ಸೊ ಈ ವಿಡಿಯೋ ಯಾರಾದರೂ ಹಳ್ಳಿಯಿಂದ ನೋಡ್ತಿದ್ರೆ, ನೀವೇನಾದರೂ ಕೊಟ್ಟೂರಿಗೆ ಇದೇ ಥರ ಬಂಡಿ ಕಟ್ಕೊಂಡು ಬರ್ತಿದ್ರೆ ಕಮೆಂಟ್ ಹಾಕಿ. ಈಗ ನಾವು ತೇರ್ ಹತ್ರ ಹೋಗ್ತಿದ್ದೀವಿ. ಸೊ ತೇರ್ಕಿನ ಮುಂಚೆ ನಮ್ಮ ಕೊಟ್ಟೂರು ಯಾವ ಥರ ಕಾಣುತ್ತೆ ನೈಟಲ್ಲಿ ಅಂತ ನೋಡಿ ಸಲ. ಏನಪ್ಪ ಅಂದರೆ, ನಮ್ಮ ಕೊಟ್ಟೂರು ದೇವಸ್ಥಾನ ಏನಿದೆಯಲ್ಲ, ಅದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿದೆ. ದತ್ತಿ ಇಲಾಖೆ ಅಂದರೆ ಹಿಂದೂ ಧರ್ಮದ ದೇವಾಲಯಗಳೇನಿದೆ, ಅಂದರೆ ಕರ್ನಾಟಕದ ಪ್ರಮುಖ ದೇವಾಲಯಗಳಿದೆ, ಅದೆಲ್ಲ ಸರ್ಕಾರದ ಅಧೀನದಲ್ಲಿರುತ್ತೆ. ಅಂದರೆ ಸರ್ಕಾರದ ಅಂಡರಲ್ಲಿ ಆ ಥರದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಅದು A ಗ್ರೇಡಲ್ಲಿ ಇರ್ತಕ್ಕಂಥ ದೇವಸ್ಥಾನ. A ಗ್ರೇಡಲ್ಲಿರೋದು ಕೊಟ್ಟೂರೇಶ್ವರ ದೇವಸ್ಥಾನ. ಕೊಟ್ಟೂರು ಮಿರ್ಚಿ ಮಂಡಕ್ಕಿ ತುಂಬ ಸ್ಪೆಷಾಲಿಟಿ. ಇದೇ ಜಾಗದಲ್ಲೇ ಇಲ್ಲಿ ಯಾವುದೋ ಒಂದು 4 ಅಂಗಡಿ ಇತ್ತು, ಅವಾಗ ನಮ್ಮಪ್ಪ ಕರ್ಕೊಂಡು ಬರ್ತಿದ್ರು. ಆ ಅಂಗಡಿಲಿ ತುಂಬ ಚೆನ್ನಾಗಿ ಮಿರ್ಚಿ ಮಂಡಕ್ಕಿ ಮಾಡ್ತಾರೆ. ಯಾವಾಗಾದರೂ ಬಂದಾಗ ಎಲ್ಲರೂ ಟೇಸ್ಟ್ ಮಾಡ್ಬೋದು. ತೇರ್ ಹತ್ರ ಹೋಗ್ತಿದ್ದೀವಿ. ಸೊ ತೇರಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ನಿಮಗೆ. ಸೊ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಿಂತ ತೇರ್ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡೋಣ ಅಂತಂದೇಳಿ ಹೋಗ್ತಾ ಇದ್ದೀವಿ. ಜನ ಸಾಗರ. ಸೊ ಇದು ಇನ್ನೂ ಕಡಿಮೆ, ಇನ್ನು ಮೇಲೆ ಜನ ಜಾಸ್ತಿ ಆಗ್ತಾರೆ. ನಿಲ್ಸೋಣಪ್ಪ. ಈಗ ನಾವೇನು ನೋಡ್ತಿದ್ದೀವಲ್ಲ, ಇದು ಶ್ರೀ ಗುರು ಕೊಟ್ಟೂರೇಶ್ವರರ ತೇರು. ಸೊ ನಾಳೆ ಇದ್ರದ್ದು ರಥೋತ್ಸವ ನಡೆಯುತ್ತೆ. ಕರ್ನಾಟಕದ ಒಂದಿಷ್ಟು
ಏನು ಮಧ್ಯಭಾಗ ಅನ್ನೋದಿದೆಯಲ್ಲ, ಆ ಮಧ್ಯಭಾಗದಲ್ಲಿ ಅತ್ಯಂತ ದೊಡ್ಡದಾಗಿ ನಡೀತಕ್ಕಂಥ ಜಾತ್ರೆ ಇದು. ಸಾವಿರಾರು ಮಂದಿ ಬರ್ತಾರೆ, ಸಾವಿರ ಅಂತ ಹೇಳೋಕ್ಕಾಗಲ್ಲ, ಲಕ್ಷಾಂತರ ಮಂದಿ ಬರ್ತಾರೆ ಜಾತ್ರೆಗೆ. ಸೊ ನಾಳೆ ಇಲ್ಲೆಲ್ಲ ಇವಾಗ ನಿಂತ್ಕೊಂಡಂಗೆ ಆಗದೆ ಚಾನ್ಸೇ ಇಲ್ಲ. ಆ ರೀತಿಯಾದಂಥ ಒಂದು ಜನಸಾಗರ, ಜನಸ್ತೋಮದ ನಡುವೆ ಅತ್ಯದ್ಭುತವಾಗಿ ಗುರು ಕೊಟ್ಟೂರೇಶ್ವರರು ಕಂಗೊಳಿಸ್ತಾರೆ. ಇಲ್ಲಿಂದ ಎಷ್ಟು ದೂರ ಹೋಗುತ್ತೆ? ಇಲ್ಲಿಂದ ಒಂದು 400-500 ಮೀಟರ್ ಅಂದರೆ ಗುರು ಕೊಟ್ಟೂರೇಶ್ವರರ ರಥೋತ್ಸವ ಮೂಲ ನಕ್ಷತ್ರದ ಸರಿಯಾದ ಸಮಯಕ್ಕೆ ಮೂವ್ ಆಗುತ್ತೆ, ಅಂದರೆ ಎಳಿತಾರೆ. ಯಾಕೆ ಅಂದರೆ ಮೂಲ ನಕ್ಷತ್ರ ಅಂತಕ್ಕಂಥದ್ದು ಏನೋ ನಮ್ಮ ಧರ್ಮದ ನಂಬಿಕೆಯ ಪ್ರಕಾರ ಅದು ಒಳ್ಳೆಯ ನಕ್ಷತ್ರ ಅಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆ ರೀತಿ ನಂಬಿಕೆ ಇರೋದ್ರಿಂದ ಅದನ್ನು ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟೂರೇಶ್ವರರು ಅದೇ ಸಮಯದಲ್ಲಿ ನನ್ನ ತೇರನ್ನ ಎಳೀರಿ ಅನ್ನೋ ಒಂದು ಪ್ರತಿಜ್ಞೆ ಮಾಡ್ತಾರೆ. ಇವಾಗಲೂ ಕೂಡ ಅದೇ ಸಮಯಕ್ಕೆ ತೇರು ಅದೇ ಮೂವ್ ಆಗುತ್ತೆ, ಅಂದರೆ ಆ ಸಮಯಕ್ಕೆ ಸರಿಯಾಗಿ ಅದು ಮುಂದಕ್ಕೆ ಸರಿಯುತ್ತೆ. ಅದು ಸೂಕ್ಷ್ಮವಾಗಿ ಗಮನಿಸಿದೆ, ಅಂದರೆ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದು ಕ್ಯಾಸ್ಟಿಸಮ್ನ ದೂರ ಮಾಡಬೇಕು ಇಚ್ಛೆಯಿಂದ. ಆವತ್ತಿನ ಕಾಲದಲ್ಲೇ ಈ ತೇರನ್ನು ಕಟ್ಟಿದ್ರೆ ಯಾರು ಕೆಳ ಜನಾಂಗ ಅಂತ ಹೇಳ್ಕೊಳ್ತೀವಲ್ಲ ಅವರೇ ಕಟ್ಟಬೇಕು ಅನ್ನೋ ಒಂದು ಸಂಪ್ರದಾಯ ಇದೆ. ಈಗಲೂ ಕೂಡ ಅದೇ ಸಂಪ್ರದಾಯನೇ ಮುಂದುವರಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಕಟ್ಟೋದಂದರೆ ಈಗೇನು ತೇರಲ್ಲಿ ಇದೇನು ರೆಡ್ ಕಲರಲ್ಲಿ ಇದಾವಲ್ಲ, ಸೊ ಇವೆಲ್ಲ ಡೆಕೋರೇಷನ್ ಏನೇನು ಮೇಲ್ಗಡೆ ಹಾಕ್ತಾರಲ್ಲ ಅದೆಲ್ಲ ತೇರನ್ನ ರೆಡಿ ಮಾಡೋದೆಲ್ಲ ಅವರೇ. ಈ ರೀತಿ ಭಾಳ ಅಂದರೆ ಭಾಳ ವಿಶೇಷ ಸಂದರ್ಭಗಳು, ಸಿಚುವೇಶನ್ಸ್ಗಳಿದ್ದಾವೆ. ಅವೇನೋ ಭಾಳ ನಮಗೂ ಗೊತ್ತಿಲ್ಲ. ಸೊ ನಮ್ಮದು ಹತ್ತನಳ್ಳಿ ಅಲ್ಲ, ನಾವು ತೇರ್ ಟೈಮಲ್ಲಿ ಬರ್ತೀವಿ, ಬೇರೆ ಏನಾದರೂ ಕೆಲಸ ಇದ್ದಾಗ ಬರ್ತೀವಿ. ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಹಾಕಿ. ಈ ಕಡೆ ನಮ್ಮ ಕಲ್ಯಾಣ ಕರ್ನಾಟಕ ಸೈಡ್ ಇರೋ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನೀವು ಕಮೆಂಟ್ ಹಾಕ್ಬೋದು. ಸೊ ನಾವಿಬ್ಬರು ಸೇರಿಕೊಂಡು ಟೈಮ್ ಮಾಡ್ಕೊಂಡು ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತೀವಿ. ಸೊ ಮಾಡೋಣ ಖಂಡಿತ. ಅವ್ರಿಗೆ ನಾನು ಪರ್ಮಿಷನ್ ಕೇಳಿಲ್ಲ, ಬರ್ತಾರೆ ಅಂತ ನಾನು ಹೇಳಿದ್ದೀನಿ, ಅವ್ರು ಬಂದೇ ಬರ್ತಾರೆ. ಪರ್ಮಿಷನ್ ಏನಿಲ್ಲ, ತಮ್ಮ ಹೇಳಿದ್ಮೇಲೆ ಅಣ್ಣ ಕೇಳಬೇಕಷ್ಟೇ. ಸೊ ಅವ್ರು ಭಾಳ ಬ್ಯುಸಿ ಇರ್ತಾರೆ. ಸೊ ಅವರು ABVP ಅದು ಇದರಲ್ಲಿ ಅದೆಲ್ಲ ಏನಿಲ್ಲ. ನಮಗೋಸ್ಕರ ಸೊ ಬೇರೆ ಬೇರೆ ಅಲ್ಲಿ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ರು. ಸೊ ನಾನೇನು ಕೇಳಿದೆ ಅನ್ನೋದಕ್ಕೋಸ್ಕರ ಅಲ್ಲಿಂದ ಬಂದು ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಥ್ಯಾಂಕ್ಸ್ ಅಣ್ಣ. ಇರಲಿ. ಈ ಥರ ಜಾತ್ರೆ ಟೈಮಲ್ಲಿ ಜಾತ್ರೆ ಮಾಡೋದಷ್ಟೇ ಅಲ್ಲ, ಬೇರೆ ಬೇರೆ ಊರಿಂದ ವಲಸೆ ಬಂದು ವ್ಯಾಪಾರಕ್ಕೆ ಬಂದಿರ್ತಾರೆ. ಸೊ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ಇದೇ ಥರ ವರ್ಷಕ್ಕೆ ಒಂದು 2-3 ಜಾತ್ರೆನ ಅವರು ಚಿಕ್ಕ ಕುಟುಂಬ ಇರ್ತವೆ, ವರ್ಷಕ್ಕೆ ಒಂದು 2-3 ಜಾತ್ರೆಗೆ ಬಂದು ಈ ಥರ ವ್ಯಾಪಾರ ಮಾಡ್ಕೊಂಡು ಅವರು ಮನೆತನನ ನಡೆಸ್ತಿರ್ತಾರೆ. ದೇವ್ರನ್ನ ನೋಡೋಕೆ ಬರೋದು ಮಾತ್ರ ಅಲ್ಲ, ನಂಬಿಕೆ ಜೊತೆಗೆ ವ್ಯವಹಾರ ಕೂಡ ಆಗುತ್ತೆ. ಆ ಸಾಂಗಲ್ಲಿರೋ ಥರ ಗುಂಪಲ್ಲಿ ಗೌರಿ ಆ ಥರದ ಚಿಟ್ಟೆ ನೋಡೋಕೆ ಸಾಲುತ್ತಿಲ್ಲ ಎರಡು ಕಣ್ಣು, ಈ ಥರ ಹಾಡು ಹೇಳ್ಕೊಂಡು ಬರೋರು ಇರ್ತಾರೆ. ಸೊ ನಾವು ಬಂದಿದ್ವಿ ಅವಾಗೆ, ಇವಾಗಿಲ್ಲ. ಅಣ್ಣ ನೀನು ಬಂದಿದ್ದೆ? ಖಂಡಿತ ಬಂದಿದ್ವಿ. ಸೊ ನೀವು ಯಾರ್ಯಾರು ಈ ಥರ ಜಾತ್ರೆಗೆ ಹೋಗಿ ಹಾಡು ಹೇಳ್ಕೊಂಡು ಆ ಫೀಲಲ್ಲಿದ್ರಿ ಅನ್ನೋದನ್ನ ಮರೀದೆ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ. ಬೆಳಗ್ಗೆ ನಾವು ಒಬ್ರನ್ನ ಮಾತಾಡ್ಸಿದ್ವಿ, ಬೆಳಗಾಮಿಂದ ಬೈಕಲ್ಲಿ ಬಂದಿದ್ದಾರೆ. ಬೆಳಗಾಮಿಂದ ಬೈಕಲ್ಲಿ ಬಂದಿದ್ದಾರೆ ನೋಡಿ. ಇನ್ನೊಂದು ಸ್ವಲ್ಪ ಜನ ಕಡಿಮೆ ಆಗಲಿ, ಆಮೇಲೆ ನಿಮಗೆ ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸೊ ಈಗ ಇಲ್ಲಿಂದ ಹಂಗೆ ಹೊರಗಡೆ ಹೋಗೋಣ. ಇನ್ನೂ ಸ್ವಲ್ಪ ಲೇಟ್ ಆದರೆ ಇಲ್ಲೂ ನಿಂದ್ರಕ್ಕೆ ಜಾಗ ಆಗಲ್ಲ, ಹೊರಗಡೆ ಹೋಗೋಕ್ಕೂ ಆಗಲ್ಲ. ತುಂಬ ಜನ ಪ್ರಸಾದ ನೀಡ್ತಾರೆ ಇಂಥ ಟೈಮಲ್ಲಿ. ಸೊ ಅವ್ರು ಬೇಡ್ಕೊಂಡು, ಸೊ ಎಲ್ಲರೂ ಅವರಿಗೆ ಅವ್ರ ಕೈಲಿ ಏನಾಗುತ್ತೋ, ಕೆಲವೊಬ್ರು ಬಿಸ್ಕೆಟ್ ಕೊಡ್ತಾರೆ, ಕೆಲವೊಬ್ರು ವಾಟರ್ ಬಾಟಲ್ ಕೊಡ್ತಾರೆ, ಚಾಕ್ಲೇಟ್ ಕೂಡ ಕೊಡ್ತಾರೆ. ಅಲ್ಲಿಂದ ಬಂದಿರೋರು ಕಾಲು ನೋವು ಅಂತ ಬರ್ತಾರಲ್ಲ, ಸೊ ಅವರಿಗೆ ಸೊ ಮೆಡಿಕಲ್ ಶಾಪ್ನವ್ರು ಮೆಡಿಸಿನ್ಸ್ನ ಸೇವೆಯಾಗಿ ಕೊಡ್ತಾರೆ. ನೋಡಿ ಅಲ್ಲೇ ನೀರು ಬಿಡ್ತಾರೆ. ನೀವು ಪಾದಯಾತ್ರೆ ಬಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಹಾಕಿ. ಈ ಊರಲ್ಲಿ ಜನ ಯಾವಾಗ ಮಲಗ್ತಾರೋ ಯಾವಾಗ ಹೇಳ್ತಾರೋ ಗೊತ್ತೇ ಆಗಲ್ಲ. ಯಾಕೆ ಇವಾಗ ಜಾತ್ರೆ ಟೈಮಲ್ಲ, ಇಲ್ಲ ಈ ಜಾತ್ರೆ ಟೈಮಲ್ಲಿ, ಆಮೇಲೆ ಮಾಮೂಲಿ ಬೇರೆ ಟೈಮಲ್ಲಿ ಕೂಡ. ಯಾಕಂದರೆ ಅವಾಗವಾಗ ಕೊಟ್ರೇಶ್ವರದ್ದು ಉತ್ಸವಗಳು ಹೋಗ್ತಿರುತ್ತೆ, ಅಂದರೆ ಮೆರವಣಿಗೆ ಆ ಥರದ್ದೇನೋ ನಡೀತಾ ಇರುತ್ತೆ. ಅವಾಗ ರಾತ್ರಿ ಎಲ್ಲ ಮೆರವಣಿಗೆ ಮಾಡ್ತಾರೆ. ಮತ್ತು ಬೆಳಗ್ಗೆ ಎದ್ದು 5 ಗಂಟೆ 6 ಗಂಟೆಗೆ ಅಲ್ಲೇ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಮನೆ ಮುಂದೆ ಏನು ರೆಡಿ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ತಾರೆ. ಈ ಥರದ್ದೊಂಥರ ವಿಶೇಷವಾದ ಊರಿದು. ಇದು ಒಂದೇ ಅಂತ ಅಲ್ಲ. ಸೊ ನಾನು ನಿಮಗೆ ಮನೇಲಿದ್ದಾಗ ಹೇಳ್ತನಲ್ಲ, ನಮ್ಮೂರಲ್ಲೂ ಈರಣ್ಣ ಜಾತ್ರೆ ಆಗುತ್ತೆ, ಅಗ್ನಿ ಆಗುತ್ತೆ. ಆ ಟೈಮಲ್ಲಿ ಕೂಡ ಸಾವಿರಾರು ಮಂದಿ ಬರ್ತಾರೆ.
ಸೊ ಅದ್ರದ್ದು ನಾನು ಮುಂದಿನ ವರ್ಷ ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತ ಮಾಡಬೇಕು ಅನ್ನೋದು ನಮ್ದೊಂದು ಅಪೇಕ್ಷೆ. ಖಂಡಿತ ಮಾಡಲೇಬೇಕು ಅನ್ನೋದು ನಮ್ದೊಂದು ಆರ್ಡರ್. ನನಗೆ ಏನಂದರೆ ಯಾರೋ ಸಪೋರ್ಟ್ ಇಲ್ಲ ಅಂದಾಗೆ ನಾನೇನು ಫುಟೇಜ್ ತೆಗಿಯೋಕ್ಕೂ ಆಗಲ್ಲ, ನಿಂತಿರೋರನ್ನ ದಬ್ತಾರೆ. ಕಷ್ಟ ಇಲ್ಲ ಎಲ್ಲ ಮಾಡೋಣ. ನಮಗೂ ಅದ್ರದ್ದು ಸ್ವಲ್ಪ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಯಾಕಂದರೆ ನಮ್ಮೂರಲ್ಲಿ ನಡೀತಲ್ಲ ಜಾತ್ರೆ ಅದಕ್ಕೋಸ್ಕರ. ಈಗ ನಾನು ದಾವಣಗೆರೆಯಲ್ಲಿ ಮಾಡ್ತೀನಲ್ಲ, ನನಗೆ ಒಂದೊಂದು ಸಲ ಅನಿಸುತ್ತೆ ನಾನು ದಾವಣಗೆರೆಯಲ್ಲಿ ಹತ್ತನಹಳ್ಳಿಲಿದ್ದು ಹತ್ತನಹಳ್ಳಿಲಿ ಏನು ಮಾಡಿಲ್ಲಲ್ಲ ಅನ್ನೋದೊಂದು ಗಿಲ್ಟ್ ಐತೆ. ಅದು ತುಂಬ ದಿನದಿಂದ ನಾನು ಇವ್ರಿಗೆ ಹೇಳಿದ್ದೀನಿ. ನಾನು ಯಾಕೆ ನಮ್ಮೂರಲ್ಲಿ ತುಂಬ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಅವರು ಇದ್ರಿಗೆ ಹೇಳಿದ್ರೆ ತಪ್ಪಾಗುತ್ತೋ ಸರಿಯಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಹೇಳ್ತಾರಲ್ಲ ನಾರ್ಮಲಾಗಿ ಈ ಕೀಳು ಜಾತಿ ಅಂತ ಹೇಳ್ತಾರಲ್ಲ, ಸೊ ಅವ್ರನ್ನ ಇಟ್ಕೊಳ್ಳೋಣ. ಸೊ ನನಗೆ ಗೊತ್ತಿರೋರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ಏನೋ ಅವ್ರಿಗೆ ಎಲ್ಲೋ ಒಂದು ರೆಕಗ್ನೈಸ್ ಆಗೋ ಥರ ಯಾವುದೋ ಒಂದು ಸ್ಟೇಜ್ ಸಿಕ್ಕಿಲ್ಲ. ಸಿಕ್ಕರೂ ಕೂಡ ಅವ್ರನ್ನ ಹೆಂಗಂದರೆ ಅವರು ಆ ಜಾತಿಯವರು, ಸೊ ಅವ್ರ ಹತ್ರ ಹೋಗಿ ಡ್ಯಾನ್ಸ್ ಕಲಿಬೇಕಾ, ಈ ಥರ ನಮ್ಮ ಹತ್ತನಹಳ್ಳಿಲಿ ತುಂಬ ಜನ ಇದ್ದಾರೆ ಕಲೆ ಒಳಗಡೆ ಇರೋರು, ಬಟ್ ಯಾವುದು ಹೊರಗೆ ಬರ್ತಿಲ್ಲ. ಸೊ ಅದನ್ನು ಒಂದಿನ ದಿನದಲ್ಲಿ ನಮ್ಮ ಅಣ್ಣ ಅವರು ಸ್ವಲ್ಪ ಮನ್ಸು ಮಾಡಿದ್ರೆ ಅವ್ರದ್ದು ಸ್ವಲ್ಪ ಸಂಘದಲ್ಲಿ ಇದರಲ್ಲಿ ಸ್ವಲ್ಪ ಇದ್ದಾರೆ. ಸೊ ಇವ್ರು ಟ್ರೈ ಮಾಡಿದ್ರೆ ಸ್ವಲ್ಪ ಹೊರಗೆ ತರ್ಬೋದು. ನಾನು ಟ್ರೈ ಮಾಡಿದ್ರೆ ಎಲ್ಲ ಪ್ರಯತ್ನ ಪಟ್ಟರೆ ಯಾರು ಬೇಕಾದರೂ ಆಗುತ್ತೆ. ಅದನ್ನು ಮಾಡೋಣ, ಅದು ಮಾಡಬೇಕು ಅನ್ನೋದು ತುಂಬ ಇದೆ. ಯಾಕಂದರೆ ನಮ್ಮ ಜೀವನದಲ್ಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಜಾತಿ ಅನ್ನೋದು ನಮ್ಮ ಹತ್ರ ಇರಬಾರ್ದು. ಅದು ಭಾಳ ಇಂಪಾರ್ಟೆಂಟ್ ಇದೆ. ನೋಡೋಣ, ರಂಜಿತ್ ಹೇಳ್ದಂಗೆ ಏನಾದರೂ ಮಾಡೋಕ್ಕೆ ಸಾಧ್ಯ ಆದ್ರೆಲ್ಲ ಸಾಧ್ಯ ಮಾಡ್ಕೊಂಡು ಮಾಡೋಣ. ಹತ್ತನಹಳ್ಳಿಲಿ ಸ್ಟೂಡೆಂಟ್ಸಿಗೆ ಏನಾದರೂ ಆಯಿತು, ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಫಸ್ಟ್ ಬಂದು ನಿಲ್ತಾನೆ ನಮ್ಮ ಅಣ್ಣ. ನನಗೆ ನೀನು ಬಂದು ಸಂಘಟನೆ ಜೊತೆಗೆ ನಾನು ಬಂದಿದ್ದೀನಿ. ಯಾವುದಾದ್ರೂ ಫಂಕ್ಷನ್ ಟೈಮಲ್ಲಿ ಯಾವುದಾದ್ರೂ ಟೈಮಲ್ಲಿ ಗಾಡೀಲಿ ಹೋಗ್ಬೇಕಾದ್ರೆ, ಯಾವುದಾದ್ರೂ ಸಂದರ್ಭದಲ್ಲಾಗಲಿ, ನಾವು ಬೈಕಲ್ಲಾಗಲಿ ಅಥವಾ ಯಾವುದೋ ಒಂದು ವಾಹನದಲ್ಲಿ ಹೋಗುವಾಗ, ಆಮೇಲೆ ಭಾಳ ಜನ ಇರೋ ಕಡೆ ಹೋಗುವಾಗ ಏನಪ್ಪ ಅಂದರೆ ಒಂದು ಸ್ವಲ್ಪ ಹುಷಾರಿತನದಲ್ಲಿ, ಎಷ್ಟೇ ಹುಷಾರಿದ್ರೂ ಏನೇ ಆಗ್ಬೇಕಂತಿದ್ರು ಹಾಗೇ ಆಗುತ್ತೆ. ಆದರೂ ಸ್ವಲ್ಪ ನಿಧಾನಕ್ಕೆ ಹೋಗೋದು.